ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 24ನೇ ತಾರೀಕು ಡಿಸೆಂಬರ್ 2023. ವಿಶೇಷವಾಗಿ ಇವತ್ತು ಆ ಒಂದು ಶೋಭಕೃತ್ನಾಮ ಸಂವತ್ಸರದ ದಕ್ಷಿಣಾಯಣದ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ. ನನ್ನ ಸ್ವಾಮಿ ಹನುಮ ಹುಟ್ಟಿದಂಥ ಹನುಮದ್ ವೃತ ಮಾಡತಕ್ಕಂಥ ಹನುಮ ಜಯಂತಿ ಅಂತ ಕೂಡ ಹೇಳ್ತೇವೆ. ನಮಗೆ ದಕ್ಷಿಣ ಭಾರತದಲ್ಲಿ ಮಾರ್ಗಶಿರ ಮಾಸದ ವಿಶೇಷವಾಗಿ ಶುಕ್ಲ ಪಕ್ಷದ ತ್ರಯೋದಶಿ ದಿನ ಹನುಮ ಹುಟ್ಟಿದ್ದು ಅಂತ ಹನುಮೋಪಾಸನೆ ಮಾಡತಕ್ಕಂಥ ಒಂದು ದಿನ. ಎಲ್ಲರಿಗೂ ಆ ಒಂದು ಹನುಮನ ಆಶೀರ್ವಾದ ಸಿಗಲಿ. ಹೌದು, ಈ ಒಂದು ಹನುಮನ ಬಗ್ಗೆ ಹೇಳಬೇಕು ಅಂದ್ರೆ ಎಷ್ಟೆಷ್ಟೋ ಕಥೆಗಳಿದ್ದಾವೆ. ಆದರೆ ಕಥೆಗಳಲ್ಲ, ಆ ಕಥೆಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ, ಹೌದು, ತುಂಬಾ ಜನಕ್ಕೆ ನಾವು ಪುರಾಣ ಕಥೆಗಳನ್ನ ಕೇಳ್ತೇವೆ, ಆದ್ರೆ ಅದನ್ನ ಫಾಲೋ ಮಾಡಲ್ಲ. ನಿತ್ಯ ಗೀತೆ ಓದ್ತೇವೆ, ಅದರ ಅರ್ಥ ತಿಳ್ಕೊಂಡು ಅದಕ್ಕೆ ತಕ್ಕಾಗಿ ಬದುಕು ಕಟ್ಕೊಳ್ಳಲ್ಲ. ದೈವ ನಮಗೊಂದು ತೆಗೆದಿದೆ ಅಂದ್ರೆ ಒಂದು ಕೊಡುತ್ತೆ ಮಕ್ಕಳೇ. ಹೇಳ್ತಲೇ ಇರ್ತಾನೆ, ನೀವು ಅದನ್ನ ಗಮನಿಸೋಲ್ಲ. ದೈವ ಶಕ್ತಿ ಅಪಾರವಾದದ್ದು, ಅದರ ಮೇಲೆ ನಂಬಿಕೆ ಇಡಿ. ಭಗವಂತ ನಮ್ಮನ್ನ ಭೂಮಿ ಕಳಿಸಿದಾನೆ ಅಂದ್ರೆ ಅದಕ್ಕೊಂದು ಸದುದ್ದೇಶ ಇವಿದ್ದೇ ಕಳಿಸಿರೋದು. ಆದ್ರೆ ನಾವು ದುರುದ್ದೇಶದಿಂದ ಬದುಕುತ್ತಿರುತ್ತೇವೆ. ದುರುದ್ದೇಶ, ಸದುದ್ದೇಶವಲ್ಲ ದುರುದ್ದೇಶ. ಕೆಡಿಸೋದು, ಕೆಡಿಸ್ಕೊಳ್ಳೋದು, ನಮ್ಮ ಬದುಕನ್ನ ಹಾಳು ಮಾಡ್ಕೊಳ್ಳೋದು. ಎಂತ ಒಂದು ಕಾಯ ಕೊಟ್ಟಿದ್ದಾನೆ ಗೊತ್ತಾ? ಹನುಮೋಪಾಸನೆ ಮಾಡೋದೇನು ಗೊತ್ತಾ? ಒಂದು ಅತಿ ಮುಖ್ಯವಾಗಿ ನಮ್ಮ ಕಾಯವನ್ನು ಕಾಪಾಡಿಕೊಳ್ಳುವುದು, ಏಕಾಗ್ರತ. ಹನುಮರಿಗಿದ್ದಂಥ ಏಕಾಗ್ರತೆ ಇನ್ಯಾರಿಗೂ ಇಲ್ಲ. ಹನುಮರಿಗಿದ್ದಂಥ ಒಂದು ಭಕ್ತಿ, ಪ್ರಭು ಭಕ್ತಿ. ನನ್ನ ಪ್ರಭು, ನನ್ನ ಪ್ರಭು, ನನ್ನ ಪ್ರಭು. ನಮಗೆ ಯಾರಿಗಾದರೂ ಅಂತ ಪ್ರಭು ಭಕ್ತಿ ಇದೆಯಾ? ಹೌದು, ನಾವೆಲ್ಲರೂ ಒಂದು ಪ್ರಭುವಿನ ದಾಸರು. ಹೌದು, ಎಲ್ಲರೂ. ನಮಗೊಂದು ತಂದೆ ಇದ್ದಾನೆ, ಅವನು ನಮಗೆ ಪ್ರಭು. ನಮಗೊಂದು ಮಗು ಇದ್ದಾನೆ, ಅವನು ನಮ್ಮ ಪ್ರಭು. ನಮಗೊಂದು ಯಜಮಾನ ಇದ್ದಾನೆ, ಅವನು ನಮ್ಮ ಪ್ರಭು. ನಮಗೊಂದು ಅನ್ನ ಸಿಕ್ಕಿದೆ, ಅದೂ ಪ್ರಭು. ನಮಗೊಂದು ಕೆಲಸ ಸಿಕ್ಕಿದೆ, ಅದೂ ಪ್ರಭು. ಪ್ರತಿಯೊಂದು ಪ್ರಭುವೇ ಮಕ್ಕಳೇ. ನೀವು ನನ್ನ ಪ್ರಭುಗಳು, ನಾನು ನಿಮ್ಮ ದಾಸ. ಇದುವೇ ಪರಮ ಸತ್ಯ. ನಾವು ಯಾವ ಕಾರ್ಯ ಮಾಡುತ್ತಿದ್ದೇವೆಯೋ ಅದುವೇ ರಾಮ ಕಾರ್ಯ. ಅದು ಹನುಮರ ಉಪಾಸನಾ ಶಕ್ತಿ. ಯಾವ ಕಾರ್ಯ ಮಾಡ್ತಿದ್ರು ಅದು ಪ್ರತಿಯೊಂದರಲ್ಲೂ ರಾಮರನ್ನ ಹುಡುಕ್ತಿದ್ರು. ಅದಕ್ಕೆ ಶ್ರೀರಾಮಚಂದ್ರರಿಲ್ಲದಿದ್ದರೂ ಹನುಮರಿದ್ದರೆ ಆ ಸೂರ್ಯ ಚಂದ್ರರಿರುವವರೆಗೂ, ಆ ಚಂದ್ರಾರ್ಕರಿರುವವರೆಗೂ, ಅರ್ಕ ಅಂದ್ರೆ ಸೂರ್ಯ, ಆ ಆದಿ ಅಂತ್ಯ ಎಲ್ಲದಕ್ಕೂ ಸಾಕ್ಷಿಯಾಗಿ ಆ ಪರಮ ಚಿರಂಜೀವಿ ನಿಂತಿದ್ದಾರೆ. ಯಾಕೆಂದ್ರೆ ಪ್ರಭುದಾಸ ಅಂತ, ರಾಮಕಾರ್ಯದಾಸ. ಪ್ರತಿಯೊಂದರಲ್ಲೂ ರಾಮ ಅಂತಿದ್ದ. ಪ್ರತಿಯೊಂದರಲ್ಲೂ ಇದು ನನ್ನ ಪ್ರಭು ಇಚ್ಛೆ, ಪ್ರಭು ಇಚ್ಛೆ, ಪ್ರಭು ಇಚ್ಛೆ, ಪ್ರಭು ಇಚ್ಛೆ, ಪ್ರಭು ಇಚ್ಛೆ, ಪ್ರಭು ಇಚ್ಛೆ ಅಂತ. ಪ್ರಭುಗೋಸ್ಕರವೇ ಪ್ರತಿಯೊಂದನ್ನು ಮಾಡ್ತಿದ್ದಿತ್ತು. ನನ್ನ ಪ್ರಭು ಇದು, ನನ್ನ ಪ್ರಭು ಇದು. ನಾವು ಮಾಡ್ತಿದ್ದೇವೆ ಮಕ್ಕಳೇ. ಗಂಡನಾಗಿ, ಹೆಂಡತಿಯಾಗಿ, ಮಕ್ಕಳಾಗಿ, ತಂದೆಯಾಗಿ, ಯಜಮಾನನಾಗಿ, ಸೇವಕನಾಗಿ, ಬಂಧುವಾಗಿ, ಮಿತ್ರನಾಗಿ, ಆತ್ಮೀಯನಾಗಿ, ಯಾವುದಾದ್ರೂ ಒಂದು ದುರುದ್ದೇಶ ಇಟ್ಕೊಂಡು ಕೂತಿರ್ತೇವೆ. ಎವ್ರಿಥಿಂಗ್ ಇಸ್ ಎ ಕ್ಯಾಲ್ಕುಲೇಷನ್, ಪ್ರಾಫಿಟ್ಸ್. ನನ್ನ ಪ್ರಭು ನೆನಪಿಟ್ಟುಕೊಳ್ಳಿ, ನಮ್ಮ ಪ್ರಭು ನಮ್ಮನ್ನ ಭೂಮಿ ಕಳಿಸಿದಾನೆ ಅಂದ್ರೆ ಒಂದು ಸದುದ್ದೇಶವೇ. ನಾವು ನೋಡ್ತಿಲ್ಲ, ಗಮನಿಸ್ತಿಲ್ಲ, ಯೋಚಿಸುತ್ತಿಲ್ಲ, ಆಲೋಚಿಸುತ್ತಿಲ್ಲ, ಚಿಂತನೆಯಲ್ಲಿಲ್ಲ, ತಗೋತಿಲ್ಲ, ಕಂಟ್ರೋಲಲ್ಲಿಲ್ಲ. ಎಸ್, ಇದು ಆಗ್ತಿರ್ತಕ್ಕಂಥ ಒಂದು ಭಾವ. ಮೊನ್ನೆ ಕೂಡ ಒಂದು ತಾಯಿ ಜೀವ ತುಂಬಾ ದೂರದಿಂದ, ಯಾವ ಊರು ಅಂತ ಹೇಳೋಲ್ಲ, ಬಂದು ಬಿಟ್ಟಿದೆ. ಕೈಯಲ್ಲಿ ಬಂದಂತ 5 ತಾಂಬೂಲ, ಬಾರವಮ್ಮ, ಕಣ್ಣೀರಮ್ಮ, ಇಷ್ಟಪಟ್ಟು ಮದುವೆಯಾದರೂ ಕಣ್ಣೀರು ತಪ್ಪಲ್ಲ, ಬರೆದು ಬಿಟ್ಟಿದ್ದೆ. ಅರ್ಧ ಸುಖ, ಅರ್ಧ ಬದುಕು, ಅರ್ಧ ಜೀವನ, ಅರ್ಧ ಸಂಸಾರ. 8 ವರ್ಷ ಫೈಟ್ ಮಾಡಿದೆ. ಅಮ್ಮ ಅಪ್ಪ ಒಪ್ಪಿಲ್ಲ, ಜಾತಿ ಬೇರೆ, ಜಾತಿ ಬೇರೆ.
ಅವರು ಪುಣ್ಯಾತ್ಮರು ನಮ್ಮ ಮಗಳ ಬಲವೆಂಥದ್ದು ಅಂತ ಗಮನಿಸಲೇ ಇಲ್ಲ. ನಮ್ಮ ಮಗಳಿಗಿರತಕ್ಕಂಥ ಒಂದು ಮಾಂಗಲ್ಯ ಬಲ ಹೇಗಿರುತ್ತೆ, ಹೆಂಗಿರುತ್ತೆ, ಆಹಾ ನಮ್ಮ ಮಗಳಿಗೆ ಜಾತಿಲೆ ಅಂತ. ಮಗು ನೋಡಿ ಆಗಿಲ್ಲ, ನನ್ನನ್ನು ಬಿಟ್ಬಿಡಿ, ನನ್ನನ್ನು ಮದುವೆ ಮಾಡಬೇಡಿ. ನೀವೇನಾದ್ರೂ ಬಲವಂತ ಮಾಡಿ ಮದುವೆ ಮಾಡಿದ್ರು ಕೂಡ ನಾನು ಡೈವರ್ಸ್ ಕೊಟ್ಟು ಎಲ್ಲೋ ಹೊರಟೋಗ್ತೇನೆ, ನನ್ನ ಪಾಡಿಗೆ ಬದುಕು ಕಟ್ಕೋತೆ. ಭಯ ಬಿದ್ದು ಮಾಡ್ಲಿಲ್ಲ. ಕಡೆಗೂ ಮಗಳು ಇಷ್ಟಪಟ್ಟ ಆ ಹುಡುಗನ ತಂದೆ ತಾಯಿಯವರೇ ನಿಂತು ಮದುವೆ ಮಾಡಿದ್ದಾರೆ. ತಂದೆ ತಾಯಿ ಬಂದಿಲ್ಲ ಈ ಪುಟ್ಟು ಜೀವಿತು. 8-9 ವರ್ಷ ಪ್ರೀತಿಸಿ ಇಷ್ಟಪಟ್ಟು ಇದ್ದು ಭೀಮಾ ಪುಷ್ಕರದಲ್ಲಿ ಭೀಮದಂತ ಬಲ ತಾಯಿ ಜೀವ. ಕಟಕ ಲಗ್ನ ಯಾವಾಗ್ಲೂ ಹೇಳ್ತಿರ್ತಾನೆ, ಅಲ್ಲೊಂದುಂಟು ಕೃತಿಕಾ ನಕ್ಷತ್ರ, ಅಲ್ಲೊಂದುಂಟು ಗುರು ಪಂಚಮದಲ್ಲಿ ಒಂಟಿ ಗುರು, ವಕ್ರ ಗುರು. ನೋಡಿ ತಂದಿರೋ ಎಲೆಯೂ 5 ಎಲೆ. ಬಾರವಮ್ಮ ಅಂದೆ. ನೋಡ್ತಿದ್ದ ಹಾಗೆ ಆ ಎಲೆನ, ಅಮ್ಮಾ ಬಾರ ಕಣೋ, ಸಾಕಾಗ್ಬಿಟ್ಟಿದೆ, ಇರ್ಲಿಕ್ಕಾಗ್ತಿಲ್ಲ ಅಂತ. ಹೌದು ಗುರುಗಳೇ, ಅಷ್ಟು ಪ್ರೀತಿಸಿ ಇಷ್ಟಪಟ್ಟು ಫ್ಯಾಮಿಲಿ, ನನ್ನ ಕನಸು, ಕುಟುಂಬ, ಅಮ್ಮ ಅಪ್ಪ ಎಲ್ಲ ತ್ಯಾಗ ಮಾಡಿ ತೆಗೆದುಕೊಂಡ ವ್ಯಕ್ತಿ ನನ್ನ ಬಳಿ ಧರ್ಮಬದ್ಧವಾಗಿಲ್ಲ. ಇಲ್ಲ, ಇರಲು ಬಿಡುವುದಿಲ್ಲ ತಾಯಿ. ನೀನಾಗಿ ಇಷ್ಟಪಟ್ಟು ಮದುವೆ ಆಗಿದ್ದಕ್ಕಿನ್ನೂ ಇದ್ದಿ. ನಿನ್ನ ತಂದೆ ತಾಯಿ ಮಾಡಿದ್ರೆ 3 ದಿನದ್ದು ಅಂದ್ರೆ, ಗುರುಗಳೇ ನಾನು ಅದನ್ನೇ ನನ್ನ ತಂದೆ ತಾಯಿಗೆ ಹೇಳಿದ್ದೆ, ನಾನಾಗ್ ಬಲವಂತ ಮಾಡಿ ಮದುವೆ ಮಾಡಿದ್ರೆ ನಾನು ಡೈವರ್ಸ್ ಕೊಟ್ಟೆ ಬರೋದು ಅಂತ. ಮೊದಲೇ ನಿರ್ಧಾರ ಇತ್ತಮ್ಮ. ನೀನ್ ಇಷ್ಟಪಟ್ಟಿದ್ದಕ್ಕೆ ಅರ್ಧ ಸುಖ, ಅದಕ್ಕೆ ನಿನ್ನ ಜಾತಕಕ್ಕೆ ನಾವು ಮದುವೆ ಮಾಡೋಲ್ಲ. ಕಟಕ ಲಗ್ನ, ಕೃತಿಕಾ ನಕ್ಷತ್ರ, ಒಂಟಿ ಗುರು, ಭೀಮಾ ಪುಷ್ಕರ, ವಕ್ರ ಗುರು, ಎಲ್ಲಿ ಬಿಡ್ತಾನೆ? ತಂದಿರುವ ಎಲೆಯೂ ಕೂಡ ಪಂಚಮ ಶನಿಯ ಭಾವ. ಸದುದ್ದೇಶವನ್ನು ಕೊಟ್ಟಿರ್ತಾನೆ, ನೆನ್ಪಿಟ್ಕೊಳ್ಳಿ. ನಾ ಹೇಳಿದ್ ಒಂದೇ, ನಿನ್ಗೊಂದು ಕೆಲಸ ಇದೆ, ಕೆಲಸವೇ ಬಲ. ಮೊದಲು ಕೇಳಿದ್ದೇನು ಹೇಳು ನಿನಗೆ, ಏನ್ ಕೆಲಸ ಮಾಡ್ತಿದ್ದಿ ಮಗಳೇ ಅಂತ. ಖುಷಿ ಆಗ್ಬಿಡ್ತಾರೆ ತಾಯಿ. ಶ್ರೀದೇವಿ, ಮಹಾದೇವಿ, ಲಕ್ಷ್ಮೀದೇವಿ. ಶ್ರೀಕಾರ ಅಂದಿದ್ದೆ ವೈರಾಗ್ಯ ಅಂತ ಹೇಳ್ತಿರ್ತೇನೆ, ಅಲ್ಲೊಂದು ಭಾವ. ಮಹಾದೇವಿ ಅಂತ ಹೇಳ್ತಿದ್ದಾಗೆ ಅಲ್ಲೊಂದು ವೈರಾಗ್ಯ. ಅಲ್ಲಿ ಬರುತ್ತೆ, ನಿರ್ಧಾರ ಮಾಡಿ ಕಳ್ಸಿರ್ತಾನೆ. ಆದ್ರೆ ಅಲ್ಲೊಂದು ತಮಾಷೆ ಗೊತ್ತಾ? ಆದರೆ ನಿನ್ನ ಮಗಳು ಆಟೋ ಬಾಂಬ್ ಕಣೋ, ನೋಡೋ ಹಿಂಗಿದೆ ಪವರು ಅಂದ್ರೆ ಖುಷಿ ಆಗ್ಬಿಡ್ತವ ತಾಯಿ. ಆಯ್ತು ಗುರುಗಳೇ, ಇಲ್ಲಿ ಕೊಟ್ಟಿದ್ದಾನೆ ನನಗೆ. ಈ ತಕ್ಕಡಿ ಇಳಿದಿದೆ ಅಂತ ಯೋಚನೆ ಮಾಡ್ತೀವಿ. ಈ ತಕ್ಕಡಿಯ ಭಾರ ನೋಡ್ತಿಲ್ಲ ನೀನು? ಅಯ್ಯೋಯ್ಯೋ, ಬಂಗಾರದಂತ ಮಹಾಪ್ರಣವ ಶಕ್ತಿ ನಿನ್ನ ಹೊಟ್ಟೆಯಲ್ಲಿ ಗರ್ಭದಲ್ಲಿ ಧನಿಸಿದ್ದಾಳೆ. ಧನಿಕಳು ಮಹಾಬಲಂ, ವಿದ್ಯಾಬಲಂ, ಜ್ಞಾನಬಲಂ, ಸುಜ್ಞಾನ ಬಲಂ. ಏನು ಬೇಕೋ ಗುರುಗಳೇ. ಏನು ಕಪ್ಪ ಹತ್ರ ಫೋನ್ ಮಾಡಿ ಜಗಳ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಅವ್ರೇನೋ ಅನ್ನೋದು ನೀನ್ ಯಾಕೆ ಕಣ್ಣೀರ್ ಹಾಕೋದು? ಸುಮ್ನಿರು ಅಂತಾಳೆ ಗುರುಜಿ. ನನಗೆ ಧೈರ್ಯ ಹೇಳ್ತಾಳೆ ಗುರುಜಿ ಅಂದಿದ್ದೆ. ನನ್ನ ಹೊಟ್ಟೆ ತಂಪಾಯ್ತು. ನಾ ಏನ್ ಹೇಳಿ ಕಳಿಸ್ದೆ ಗೊತ್ತಾ? ಇವತ್ತಿನ್ನೂ ನನ್ನ ಮಗುಗೆ 10 ವರ್ಷ, ನನ್ನ ಮೊಮ್ಮಗುಗೆ. ಒಂದು ಕಾಲಘಟ್ಟಕ್ಕೆ ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ, ಇದ್ರೆ ನಿನ್ನ ಮಗಳನ್ನ ಕರ್ಕೊಂಡು ಬರ್ತೀಯ. ನೋಡಿ ಗುರುಗಳೇ, ನೀವು ತೋರಿಸಿದ ದಾರಿ, ನೀವು ಹೇಳಿದ ದಾರಿ, ನನ್ನ ಮಗಳ ಈ ಪ್ರಣವ ಶಕ್ತಿ ನೋಡಿ ಗುರುಗಳೇ ಅಂತ 100% ಬರ್ತೀಯ ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತೆ. ತುಂಬಾ ಸಂತೃಪ್ತಿ ಆ ಮಗುಗೆ. ಅಂದ್ರೆ ನೋಡಿ, ಅಲ್ಲೊಂದು ಸದುದ್ದೇಶ. ದೈವ ನಿಮ್ಮ ಹತ್ರ ಒಂದು ತೆಗೆದುಕೊಂಡಿದ್ದರೆ 4 ಕೊಟ್ಟಿರುತ್ತೆ. ನಿಮಗೆ ಗೊತ್ತಿಲ್ಲ. ಒಳ್ಳೆ ನನ್ನ ತಂಗಿಗೂ ಅದೇ ಹೇಳ್ತಿದ್ದೆ, ಅಣ್ಣ ಹಿಂಗೆ ಮಾಡು. ಸುಮ್ಮನಿರೋ ನಾನಿಲ್ವಾ? ನಿಮ್ಮ ಅತ್ತಿಗೆ ಇಲ್ವಾ? ನಿನ್ನ ಬಂಗಾರದಂತ 2 ವಜ್ರ ಮಾಣಿಕ್ಯಗಳಿಲ್ವಾ? ಅಪ್ಪ ಇಲ್ವಾ? ಅಕ್ಕ ಇಲ್ವಾ? ಇನ್ನೊಂದು ಅಣ್ಣ ಇಲ್ವಾ? ಅಕ್ಕಂದರುಗಳಿಲ್ಲ? ಇದೆಲ್ಲ ಬಿಟ್ಬಿಟ್ಟು ನನ್ನ ಒಂದು ತೆಗೆದರೆ ನೆನಪಿಟ್ಟುಕೊಳ್ಳಿ, ಭಗವಂತ ನಮ್ಮನ್ನ ಭೂಮಿಗೆ ಪ್ರಭುವಿಗೆ ಗೊತ್ತಿದೆ ನಾವು ಪ್ರಭುದಾಸರಾಗಬೇಕು. ಹನುಮೋಪಾಸನೆ ಅಂದ್ರೆ ಅದೇ. ತುಂಬಾ ಜನಕ್ಕೆ ಗೊತ್ತಿಲ್ಲ. ದೇಹಂ ವಜ್ರಕಾಯಂ, ಏನು ವಜ್ರದಂತೆ ಇಟ್ಕೊಂಡಿದ್ದೀವಾ? ದಿನ 1 ಗಂಟೆ ಆದ್ರೂ ನಮ್ಮ ದೇಹವನ್ನ ದಂಡಿಸ್ತಿದ್ದೀವಾ? ಕರಗಿಸ್ತಿದ್ದೀವಾ? ಅಟ್ಟಾಗಿಟ್ಕೊಂಡಿದ್ದೀವಾ? ಆ ಊಟ, ಆ ನಿಯಮ, ಆ ನಿಗ್ರಹ, ವಾಂಛನ ಇಟ್ಕೊಂಡಿದ್ದೀವಾ? ಅಸಲ್ಕಿತ ಆ ಒಂದು ಬ್ರಹ್ಮಚಾರಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಕದಲದ, ನೋಡದ, ತಿರುಗಿ ನೋಡದ ನಾವಿದ್ದೇವೆ ಆ ಮಕ್ಕಳೇ. ಆ ವಾಗ್ಮೆ, ಆ ಮಾತು ನೋಡಿ, ಹನುಮರ ಮಾತು. ಯಾರು ವೇದಾಂಗಗಳನ್ನ ತುಂಬಾ ಅದ್ಭುತವಾಗಿ ತಿಳಿದುಕೊಂಡಿರುವ
ವ್ಯಾಕರಣಗಳ ನವವ್ಯಾಕರಣ ಪಂಡಿತ, ನೆನಪಿಟ್ಟುಕೊಳ್ಳಿ ಹನುಮರು. ಒಂದು ಗುರು ಹತ್ರ ಹೇಗಿರ್ಬೇಕು ಅಂತ ತೋರಿಸ್ಕೊಟ್ಟಂಥದ್ದು ನನ್ನ ಪ್ರಭು ಹನುಮ. ನೋಡಿ, ಈ ನನ್ನ ಹನುಮ ಒಂದು ಗುರು ಹತ್ರ ನೆನಪಿಟ್ಟುಕೊಳ್ಳಿ. ಒಂದು ಕಾಲಘಟ್ಟಕ್ಕೆ ಸೂರ್ಯದೇವರು ಆ ಚಿಕ್ಕ ಮಗು ಆಗಿದ್ದಾಗ ಆಶೀರ್ವಾದ ಮಾಡಿರ್ತಾರೆ. ಪ್ರಾಪ್ತ ವಯಸ್ಕು ಬಂದಾಗ ವಿದ್ಯಾಭ್ಯಾಸಕ್ಕೆ ನನ್ನ ಹತ್ರ ಕರ್ಕೊಂಡು ಬನ್ನಿ, ನಾನು ಕಲಿಸ್ತೇನೆ ಅಂತ. ಆ ಪ್ರಾಪ್ತ ವಯಸ್ಕು ಬಂದಾಗ ತಾಯಿ ಅಂಜನಿ ದೇವಿ ಕರ್ಕೊಂಡು ಹೋಗ್ಬಿಟ್ಟು ಸೂರ್ಯದೇವರ ಹತ್ರ ಆ ಅರ್ಕ ಆದಿತ್ಯ ಬಿಟ್ಟು ಕಲಿಸ್ಕೊಡಿ ಅಂದಾಗ ಆ ಮಗುವಿನ ಭಕ್ತಿ ಗೊತ್ತಿದೆಯಾ? ಒಂದು ಗುರುವಿಗೆ ಪೃಷ್ಠಭಾಗ ತೋರಿಸಬಾರದು. ಇವತ್ಯಾರು ಗುರುಗಳಾಗಿಲ್ಲ, ನಾನಂತೂ ಅಲ್ಲಿವೇ ಇಲ್ಲ, ನೀವು ನನ್ನ ಪ್ರಭುಗಳು. ತಪ್ಪು ತಿಳ್ಕೋಬೇಡಿ. ನಾನು ಅದಕ್ಕೆ ಹಾಗಾಗಿ ಹೇಳ್ತಿರ್ತಾರೆ, ಬಂದು ಕಾಲೆಲ್ಲ ಮುಟ್ಟಬೇಡಿ, ಹತ್ರ ಬರಬೇಡಿ, ಬಿಡೋ ಮಕ್ಕಳು ನೀವು, ನಿಮಗ್ ಗೊತ್ತಿಲ್ಲ. ನಿಮ್ಮಲ್ಲೊಂದು ಆಸೆ, ಪುಟ್ಟ ಆಸೆ, ಮಕ್ಕಳು ನೀವು, ಪುಟ್ಟು ಮಕ್ಕಳು ನೀವು, ನಿಮಗ್ ಗೊತ್ತಿಲ್ಲ. ನೀವು ದೇವಾತ್ಮರು, ನೀವು ಎಲ್ಲೋ ಒಂದ್ ಕಳ್ಕೊಂಡು ಇನ್ನೊಂದೇನೋ ನೋಡ್ತಿರ್ತೇನಲ್ವಾ. ಅದು ಎಷ್ಟು ಜಾತಕಗಳನ್ನ ನೋಡಿದ್ದೇನೋ, ಹೇಳ್ತಲೇ ಇರ್ತೇನೆ. ಇರ್ಲೋ ನಿಮ್ಮೆಲ್ಲ ಭಾವನೆ ಬಂದಿದ್ದು ತಪ್ಪಲ್ಲ, ಅದು ಬರುತ್ತೆ. ಬುದ್ಧಿ ಪ್ರಚೋದಯಾತ್, ಜ್ಞಾನ ಪ್ರಚೋದಯಾತ್, ಎಲ್ಲೋ ಏಕಾಂಗಿತನ, ಎಲ್ಲೋ ಇನ್ನೊಂದು ಬರುತ್ತೆ. ಅಲ್ಲೇ ಕೂತ್ಕೊಳ್ಳೋದು ತಪ್ಪಷ್ಟೇ. ಅದನ್ನೇ ಒಂದು ತಿಂಗಳಿಗೊಮ್ಮೆ ಒಂದು ದೇವರನ್ನು ಹೋಗಿ ಕುಳಿತು ಒಂದು 10 ನಿಮಿಷ ಮಾತಾಡಿ ನೋಡಿ ಬರುವುದು ಒಂದು ಖುಷಿ. ನಿತ್ಯ ಹೋಗಿ ದೇವ್ರ ಹತ್ರ ಕುತ್ಕೊಬಿಡ್ತೇನೆ, ನಿತ್ಯ ಹೋಗಿ ಗುರು ಹತ್ರ ಕುತ್ಕೊಬಿಡ್ತೇನೆ, ನಿತ್ಯ ಬಾರಲ್ಲಿ ಕುತ್ಕೊಬಿಡ್ತೇನೆ ಬೆಳ್ಳಂಬೆಳಿಗ್ಗೆ, ನಿತ್ಯ ಹೋಗಿ ಬೆಳ್ಳಂಬೆಳಿಗ್ಗೆ ಜೂಜಾಟದಲ್ಲಿ ಕುತ್ಕೋತೇನೆ, ನಿತ್ಯ ಬೆಳಿಗ್ಗೆ ಹೋಗಿ ಯುದ್ಧ ಮಾಡ್ತಾ ಕುತ್ಕೋತೇನೆ, ಚುಚ್ತಾ ಕುತ್ಕೋತೇನೆ, ದ್ವೇಷದ ವ್ಯಕ್ತಿಗಳ ಜೊತೆಲಿ ಕುತ್ಕೋತೇನೆ, ಜೂಜಾಟದ ವ್ಯಕ್ತಿಗಳ ಜೊತೆಲಿ ಕುತ್ಕೋತೇನೆ. ಯಾವಾಗ್ಲೂ ಒಂದು ತಮಾಷೆಗೆ ಒಂದು ಪುಟ್ಟ ಆಟ ಇರ್ಬೇಕು. ಒಂದು ಪುಟ್ಟದಾಗಿರ್ಬೇಕು. ಯಾವಾಗ್ಲೂ ಒಂದು ತುಂಟತನ, ಯಾವಾಗ್ಲೂ ಒಂದು ಭಾವುಕತನ ಇರ್ಬೇಕು. ಸದಾ ನನ್ನ ಹನುಮ ಹಾಗಿರಲಿಲ್ಲ. ಯಾವುದನ್ನ ನಾವು ಹೆಚ್ಚು ಬೆಳೆಸ್ಕೋಬೇಕು, ಹನುಮರಿಂದ ನೋಡಿ ತಿಳ್ಕೋಬೇಕು. ನೋಡಿ, ಆದಿತ್ಯ ದೇವರ ಹತ್ರ ವಿದ್ಯೆ ಕಲಿಯುವಾಗ ಎಂಥ ವೇಗ. ಯಾಕಂದ್ರೆ ಒಂದು ಬೆಳಿಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತಮಾನದಷ್ಟರಲ್ಲಿ ಭೂಮಿ ಸುತ್ತಲೇಬೇಕು. ಆ ಶಕ್ತಿ ಎಲ್ಲರಿಗೂ ಬೆಳಕು ಕೊಡಬೇಕು. ಆ ವೇಗಕ್ಕೆ ಹೋಗುತ್ತಿರುವಾಗ ಎಷ್ಟು ಲಕ್ಷ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಿರ್ತಾನೆ ಗೊತ್ತಾ ನನ್ನ ಆದಿತ್ಯ ದೇವ. ಆತನ ಹತ್ರ ವಿದ್ಯೆ ಹೆಂಗ್ ಹೋಗ್ತಾರೆ ಗೊತ್ತಾ ಹನುಮರು? ಹಿಂದೆ ಓಡುತ್ತಾ ಆ ಒಂದು ವ್ಯಾಕರಣಗಳಿಗೆ ಸಂಬಂಧಪಟ್ಟಂಥದ್ದು, ವೇದಗಳಿಗೆ, ತತ್ವಗಳಿಗೆ, ತರ್ಕಗಳಿಗೆ ಎಲ್ಲ ತಿಳ್ಕೋತಾ ಹಿಂದ್ಗಡೆಯಿಂದ ಯಾವತ್ತಿಗೂ ತನ್ನ ಪ್ರಭುವಿಗೆ ಪೃಷ್ಠಭಾಗವನ್ನ ತೋರಿಸುವುದಿಲ್ಲ. ನಾವೆಂತ ಒಂದು ಭ್ರಷ್ಟರು ಅಂದರೆ ನಮ್ಮ ಪ್ರಜೆಗಳಿಗೆ ಪೃಷ್ಠಭಾಗ ತೋರಿಸ್ತಕ್ಕಂಥ ಅಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೇವೆ, ದೊರೆಗಳನ್ನ ಆಯ್ಕೆ ಮಾಡಿದ್ದೇವೆ. ಅವ್ರಿಗೆ ಗೊತ್ತಿಲ್ಲ ನಾವೇ ಪ್ರಜೆಗಳೇ ಪ್ರಭುಗಳು ಅಂತ. ಅವ್ರಿಗೆ ಗೊತ್ತೇ ಇಲ್ಲ, ಮರ್ತು ಬಿಡ್ತಾರೆ ಅಧಿಕಾರ ಬಂದಿದ್ದೆ. ಅವ್ರಿಗೆ ನೋಡಿ ಅಧಿಕಾರ ಬೇಕು ಅಂದ್ರೆ ಬೇಕಾದ್ರೆ ಮಗು ಕುಂಡಿ ಬೇಕಾದ್ರೆ ತುಳಿತಾರೆ. ನೀವು ನೋಡಿ, ಇವಾಗ ಲೋಕಸಭೆ ಎಲೆಕ್ಷನ್ ಬರುತ್ತೆ ಅಲ್ಲವರ, ನಮಗ್ ನೋಡಿ ಇದು ಬಂದಿಲ್ಲ, ಅದು ಬಂದಿಲ್ಲ, ಇದು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇವ್ರ ಸಪೋರ್ಟ್ ಬಂದಿಲ್ಲ, ಕೇಂದ್ರದಿಂದ ಸಪೋರ್ಟ್ ಬಂದಿಲ್ಲ, ಇದೆಲ್ಲ ಹೇಳ್ತಾರೆ. ಕೇಂದ್ರದವ್ರು ಇವ್ರ ಮೇಲೆ ಹೇಳ್ತಾರೆ, ನಾವು ಕೊಟ್ಟಿದ್ವಿ ಇವ್ರು ಮಾಡಿಲ್ಲ. ನೀವು ನಂಬೋಲ್ಲ, 2014ರಲ್ಲಿ ತೆಲಂಗಾಣ ಸ್ಟೇಟ್ ರಚಿಸಿ ಅಲ್ಲೊಂದು ತೆಲಂಗಾಣ ಗವರ್ಮೆಂಟ್ ಬರುತ್ತೆ. ಆವತ್ತಿನ ಸಾಲ ಎಷ್ಟು ಗೊತ್ತಾ? ನಮ್ಮ ಪ್ರಭುಗಳು ಮಾಡ್ಕೊಂಡಿರೋದು, ನಮ್ಮ ಕಲಿಯುಗದ ಪ್ರಭುಗಳು 32,000 ಕೋಟಿಯ ಚಿಲ್ಲರೆ. 32,000 ಕೋಟಿ, 5 ಕೋಟಿ ಜನಸಂಖ್ಯೆ ಇರತಕ್ಕಂತ ಒಂದು ರಾಜ್ಯ ಡಿವೈಡ್ ಆಗ್ಬಿಟ್ಟು ಇವತ್ತು ಶ್ವೇತಪತ್ರ ಹೊರಡಿಸ್ತಾರೆ. ಹೆಚ್ಚು ಕಡಿಮೆ 7 ಲಕ್ಷ ಕೋಟಿ ಚಿಲ್ಲರೆ ಸಾಲ ಜನಗಳ ಮೇಲೆ ಇಟ್ಟು ಬಿಟ್ಟಿದ್ದಾರೆ. ಏನ್ ಹೇಳ್ತೀರಿ ಲೆಕ್ಕ ಹಾಕೊಳ್ಳಿ. ಇಂತಹ ಪ್ರಭುಗಳು, ಅಂತಹ ಪ್ರಭುಗಳನ್ನ ಆಯ್ಕೆ ಮಾಡಿದವರು ನಾವೆಂತಹ ಪ್ರಭುಗಳು. ಆಲೋಚನಾ, ಆ ಒಂದು ಪ್ರಭು ಹನುಮರಾಗಿ ಆಲೋಚನೆ ಇಲ್ಲ. ನೆನಪಿಟ್ಟುಕೊಳ್ಳಿ, ಹನುಮರ ಶಕ್ತಿ ಮಹಾಪ್ರಣವ ಶಕ್ತಿ, ರುದ್ರಾಂಶ ಸಂಭೂತ ಅಂತ ಒಂದು ರುದ್ರರು. ಆ ಶಿವಯ್ಯ ರಾಮರನ್ನ ಬಿಟ್ಟು ಇರಲಾರದೆ ಹನುಮರಾಗಿ ಮೊದಲೇ ಬರ್ತಕ್ಕಂಥದ್ದು. ಆ ರಾಮಕಾರ್ಯಕ್ಕೆ ಅಂಕಿತವಾಗಿ. ನೀವು ನಂಬಲ್ಲ, ರಾಮರಾವಣರ ಯುದ್ಧದಲ್ಲಿ ಆ ಇಂದ್ರಜಿತ್ತಿನ ಆ ಒಂದು ಎಳೆದಾಟ, ಇಡೀ ಒಂದು ಬ್ರಹ್ಮಾಸ್ತ್ರ ಹೊಡೆದಾಕಿ ಎಲ್ಲರೂ ಬಿದ್ದೋಗ್ಬಿಟ್ಟಿರ್ತಾರೆ. ಎಲ್ಲರೂ ತಟಸ್ಥರಾಗಿ ಬಿದ್ದೋಗ್ಬಿಟ್ಟಿರ್ತಾರೆ. ಆ ಒಂದು ಚೂರು
ವಿಭೀಷಣರು ಓಡ್ ಬರ್ತಾರೆ ದೀಪ ಇಟ್ಕೊಂಡು. ಇಡೀ 32-33 ಕೋಟಿಯ ವಾನರ ಸೇನಾ ಬೂಮ್ ಇಲ್ಲ. ರಾಮಚಂದ್ರರು ಅಷ್ಟೇ ಪ್ರಜ್ಞೆ ಇಲ್ಲ, ಲಕ್ಷ್ಮಣರೂ ಇಲ್ಲ ಪ್ರಜ್ಞೆ, ಇನ್ನಿಲ್ಲ. ರಾಮ ಲಕ್ಷ್ಮಣರೇ ಇನ್ನಿಲ್ಲ ಅಂದ್ಮೇಲೆ ಯಾರಿಗೆ ಯುದ್ಧ ಏನಕ್ ಮಾಡ್ಬೇಕು? ಸ್ವಲ್ಪ ಅಳುದು ಉಳಿದು ಇರತಕ್ಕಂಥ ಪ್ರಾಣ ಇಟ್ಕೊಂಡು ಜಾಂಬವಂತರು ಇರ್ತಾರೆ. ಜಾಂಬವಂತರನ್ನು ಸಾಮಾನ್ಯ ಅನ್ಕೋಬೇಡಿ. ಸೃಷ್ಟಿಯ ಆದಿಕಾಲದಲ್ಲೇ ಜನಿಸಿದಂಥವರು ಜಾಂಬವಂತರು. ಅಬ್ಬಬ್ಬಬ್ಬಬ್ಬಬ್ಬ ಮಹಾಬಲಶಾಲಿ. ಕಲ್ಪಗಳನ್ನು ನೋಡಿದಂಥ ಮನುಷ್ಯ, ಯುಗಗಳನ್ನು ನೋಡಿದಂಥ ಮನುಷ್ಯ. ಅಂತ ಜಾಂಬವಂತ ಮೈಯೆಲ್ಲ ಗಾಯಗಳಾಗಿ ಸುಸ್ತಾಗಿ ಗೆದ್ದು ಕೂತ್ಕೋತಾರೆ. ಆ ಬ್ರಹ್ಮವರ ಅವರನ್ನೆಬ್ಬರಿಸುತ್ತೆ. ವಿಭೀಷಣರು ಆ ಕಂದಿಲು ಹಿಡ್ಕೊಂಡು ಆ ಒಂದು ರಕ್ತಗಳ ಮಳೆ, ಸುರಿಮಳೆ, ನನ್ನವರು ನಮ್ಮವರು ಒಬ್ಬರಿಲ್ಲ, ಚಲ್ಲಾಚದ್ರಾಗಿ ಓಡೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಯುದ್ಧಕ್ಕೆ ಬಲವೇ ರಾಮ ಲಕ್ಷ್ಮಣರು, ಸುಗ್ರೀವ ಎಲ್ಲ ಬಿದ್ದೋಗ್ಬಿಟ್ಟಿದ್ದಾರೆ. ನಳ ನೀಲ ಅಂಗದ ಒಬ್ರು ಇಬ್ರು ಯಾವುದೂ ಇಲ್ಲ. ಹುಡುಕ್ತಾ ಹಿಂಗ್ ಬಂದ್ರೆ ಜಾಂಬವಂತ ಮಾತ್ರ ಹಿಂಗೆ ನರಳ್ತಾ ಹಿಂಗೆ ಎದ್ದೋಳ್ತಾರೆ. ನೀರಾಕಿ ಎಬ್ಬರಿಸಿದ್ದೆ. ತಾತ ಅಂತಾರೆ ವಿಭೀಷಣ. ಎದ್ದು ಬಿಟ್ಟು ಕಣ್ಬಿಟ್ಬಿಟ್ಟು ಎಂತ ಘೋರಾತಿ ಘೋರ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು, ತಾತ ರಾಮ ಲಕ್ಷ್ಮಣರನ್ನ ಹುಡುಕಬೇಕು ತಾತ, ಏನಾಯ್ತೋ ಅಲ್ಲಿ ತ್ರಾಣ ಇದ್ದಂಗಿಲ್ಲ ಅಂತ. ರಾಮ ಲಕ್ಷ್ಮಣರ ಕತೆ ಹಂಗಿರ್ಲಿ. ವಿಭೀಷಣ ಮೊಮ್ಮಗು, ಎಲ್ಲಿ ಹನುಮ ಹನುಮನನ್ನ ನೋಡಿದ್ಯಾ ಅಂದ್ರಂತೆ. ಏನು ತಾತ ಬುದ್ಧಿ ಇದೆಯಾ ನಿನಗೆ? ರಾಮ ಲಕ್ಷ್ಮಣರನ್ನ ಹುಡುಕೋಣ ಬನ್ನಿ, ಏನಾಯ್ತು ಎತ್ತಾಯ್ತು? ಎಲ್ಲಾ ಚದ್ರ ಆಗಿಬಿಟ್ಟಿದೆ. ರಾಮ ಲಕ್ಷ್ಮಣರು ಜೀವ ಅರ್ಧ ಜೀವ ಏನಾಗಿದ್ಯೋ ಅಂತ ಭಯದಲ್ಲಿ ನಾನು ಓಡ್ ಬಂದ್ರೆ, ನೀವು ನೋಡಿದ್ರೆ ಹನುಮ ಎಲ್ಲಿ ಅಂತಿದ್ದೀರಾ. ಅಂದ್ರೆ ಎಲ್ಲಿ ಹನುಮನಿರುವನೋ ಅಲ್ಲಿ ಜೀವ ಇರುತ್ತೆ. ಹೌದು, ಯಥಾ ಹನುಮ ತಥಾ ಧರ್ಮ, ಯಥಾ ಹನುಮ ತಥಾ ಬಲಂ ಹೇಳ್ತಾ ಬರ್ತಾರೆ ಜಾಂಬವಂತರು ಒಂದೊಂದಲ್ಲ. ಹನುಮ ಇದ್ರೆ ಇಡೀ ಒಂದು ಎಲ್ರು ಉಳ್ಕೊಬಿಡ್ತೀವಿ. ಹನುಮ ಇಲ್ಲ, ರಾಮ ಲಕ್ಷ್ಮಣರು ಇಲ್ಲ ಅಂತಾರೆ. ನೀವು ನಂಬಲ್ಲ, ಅಲ್ಲೇ ಪುಟ್ಟು ಕೋತಿಯಾಗಿ ಹಾಗೇ ರಾಮ 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 ಪುಟ್ಟು ಕೋತಿ. ಹನುಮರು ಪುಟ್ಟು ಕೋತಿಯಾಗಿ ಕೂತು ಬಿಟ್ಟಿರ್ತಾರೆ. ಬಾಲ ಉದ್ದುದು ಹನುಮರದ್ದು. ಮರಗದ ಪಚ್ಚೆ ಆತನ ಬಣ್ಣ. ತುಂಬಾ ಜನ ಗೊತ್ತಿಲ್ಲ, ಹನುಮರ ಬಣ್ಣ ಹಸಿರು ಅಂದ್ರೆ ಹಸಿರು. ಅದಕ್ಕೆ ವಿಳೆದೆಲೆ ಅಲಂಕಾರ ಮಾಡೋದು. ಹೇಳ್ತಾನೆ ಹನುಮೋಪಾಸನೆ ಸುಮ್ಮನೆ ಅಲ್ಲ. ಏನಕ್ಕೆ ವಿಳೆದೆಲೆ ಅಲಂಕಾರ ಮಾಡೋದು ತುಂಬಾ ಜನ ಗೊತ್ತಿಲ್ಲ. ನನ್ನ ಹನುಮರಿಗೆ ವಿಳೆದೆಲೆ ಅಡಿಕೆ ಅಂದ್ರೆ ತುಂಬಾ ಇಷ್ಟ. ಅದು ಕೂಡ ಒಂದು ಕಾರಣ. ನೋಡಿದ್ರೆ ರಾಮ ರಾಮ ಅಂತ ಏನು ಆರಾಮ್ಸೆ ಕೂತ್ಕೊಂಡು ಜಪ. ಆ ಮಾತು ಕೇಳಿಸ್ಕೊಂಡು ಮೆಲ್ಲ ಬಂದ್, ತಾತ ನಾನು ಇಲ್ಲೇ ಇದ್ದೀನಿ ತಾತ. ಎಲ್ಲಿ ಹನುಮ ಇರ್ತಾನೋ ಅಲ್ಲಿ ರಾಮ ಲಕ್ಷ್ಮಣರಿಗೂ ಜೀವ ಬಂದ್ಬಿಡ್ತಯ್ಯ. ಹನುಮ ಇಲ್ಲ, ನಾವು ಹೋಗ್ಬಿಟ್ವಿ. ಆ ಮಾತು ಕೇಳಿದ ತಕ್ಷಣ ನಮಗೆ ಏನ್ ಬರ್ಬೋದು? ರವಿಶಂಕರ ಇಂದಲೇನೆ ನಾನು ಅಂದ್ಬಿಟ್ರೆ ನನ್ನ ಅಹಂಕಾರ ಎಷ್ಟು ನೆತ್ತಿಗೆ ಬೆತ್ತುತ್ತೆ ಗೊತ್ತಾ? ನೋಡಿ ನನ್ನ ಹನುಮ ಪ್ರಭು ಉಪಾಸನ. ತನ್ನ ಬಗ್ಗೆ ಅಷ್ಟು ಗರ್ವದಿಂದ ತಾತ ಹೇಳ್ತಿದ್ರು ಕೂಡ ಒಂದಿಷ್ಟು ಲೇವಲೇಶವೂ ಇಲ್ಲದೆ, ತಾತ ನನ್ನಿಂದ ಏನು ರಾಮಕಾರ್ಯ ಆಗಬೇಕು ಅಂತ. ನೋಡಪ್ಪ, ರಾಮ ಲಕ್ಷ್ಮಣ ಸಮೇತ ಇಡೀ ವಾನರ ಸೇನೆ ಪ್ರಜ್ಞೆ ತಪ್ಪಿ ಬಿಟ್ಟಿದೆ. ಇನ್ನು ಇದು 3ನೇ ಜಾಮ ಆರಂಭ ಆಗೋ ಸಮಯ ಬಂದ್ಬಿಟ್ಟಿದೆ. 4ನೇ ಜಾಮ ಮುಗಿಯುವಷ್ಟರಲ್ಲಿ ಇವರನ್ನೆಲ್ಲ ಎಬ್ಬರಿಸ್ಬೇಕಾಗುತ್ತೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗಿ ನೀನು ಹಿಮವತ್ ಪರ್ವತಗಳ ಮೇಲಿರ್ತಕ್ಕಂಥ ಸಂಜೀವಿನಿಯನ್ನ ತಗೊಂಡ್ ಬಾ. ಯಾಕಂದ್ರೆ ಲಕ್ಷ್ಮಣ ಬಿದ್ದೋಗಿದ್ದಾನೆ. ಲಕ್ಷ್ಮಣ ಹೋದ ಅಂತ ಹೇಳಿದ್ದೆ ರಾಮನ ಪ್ರಾಣವೇ ಲಕ್ಷ್ಮಣ. ನನ್ನ ಪ್ರಾಣ ನೀನಪ್ಪ, ನನ್ನ ತಂದೆ ನೀನು ಅಂತ ಅನ್ನೋ ರೀತಿನಲ್ಲಿ ಪ್ರೀತಿಸ್ತಿರ್ತಾರೆ. ಲಕ್ಷ್ಮಣರನ್ನ ಬಿದ್ದು ಬಿಟ್ಟಿರ್ತಾರೆ ಪ್ರಜ್ಞೆ ಕಳ್ಕೊಂಡು, ನಿಲ್ಲ ಅನ್ನೋ ತರ. ನಂಬಲ್ಲ. ಆಯ್ತು ತಾತ ಅಂತ ಹೇಳಿದ್ದಷ್ಟೇ ಕಣ್ಣು ಮುಚ್ಚಿ ಕಣ್ಣು ತೆಗೆಯುವಷ್ಟಲ್ಲ ಆ ಮಿಂಚಿನ ವೇಗ ನೋಡಬೇಕು. ಹನುಮರು ಹೋಗೋ ರಭಸಕ್ಕೆ ಸಂಜೀವಿನಿ ಪರ್ವತದಲ್ಲಿರುವ ಆ ಸಂಜೀವಿನಿ, ಆ ಗಿಡಗಳು, ಇನ್ನೊಂದು ಗಂಧರ್ವರುಗಳು, ಕಿನ್ನರುಗಳು ಎಲ್ಲ ಬಚ್ಚಿಟ್ಕೊಬಿಡ್ತಾರಂತೆ. ಇನ್ನು ಎಲ್ಲ ತಡ್ಕಾಕಿ ಎಳ್ದಾಕ್ಬಿಡ್ತಾನೆ ಅಂತ. ಯಾರನ್ನ ಎಳ್ಕೊಂಡು ಹೋಗ್ತಾನೋ ಅಂತ. ನಂಬಲ್ಲ. ಹನುಮರಿಗೆ ಹುಡುಕೋ ಸಮಯ ಇಲ್ಲ. ಅದನ್ನ ಹೇಳೋದು ಬುದ್ಧಿಮತಾಂ ವರಿಷ್ಠಾಂ.
ಯಾವುದು ಯಾವ ಲಕ್ಷಣ ಕೇಳ್ಕೊಂಡಿದ್ದಾನೆ. ಈಗ ಹುಡುಕ್ತಾ ನೋಡ್ತಾ ಎಳಿತಾ ತರೋ ಸಮಯವಲ್ಲ. ಎಲ್ಲ ಬಚ್ಚಿಟ್ಕೊಬಿಟ್ಟಿದ್ದಾರೆ ಆ ಕತ್ಲಲ್ಲಿ. 4ನೇ ಜಾಮ ಮುಗಿಯುವಷ್ಟರಲ್ಲಿ ಹೋಗಿ ಇದು ಪ್ರಯೋಗ ಆಗಬೇಕು, ಅಜ್ಜನ ಕೈಯಲ್ಲಿ ಕೊಡಬೇಕು. ನಂಬೋಲ್ಲ, ಸಂಜೀವನಿ ಪರ್ವತವನ್ನೇ ಎತ್ಕೊಂಡು ಬಂದ್ಬಿಡ್ತಾನೆ ನನ್ನ ಪ್ರಭು. ಇದು ಕಾರ್ಯ ಅಂದರೆ ಅದು ಬುದ್ಧಿಮತಾಂ ವರಿಷ್ಠಂ, ಎಲ್ಲರಿಗಿಂತ ಬುದ್ಧಿವಂತ. ಆದ್ರೆ ಯಾವತ್ತೂ ನಾನು ಮಹಾಬುದ್ಧಿವಂತ ಅಂತ ಹೇಳ್ಕೊಂಡಿಲ್ಲ, ತೋರಿಸ್ಕೊಂಡಿಲ್ಲ. ನಾವು ಅಲ್ಪಜ್ಞಾನಿಗಳು. ಇಷ್ಟು ಬಂದರೆ ಅಪಾಪ ಅಪಾಪ ಅಪಾಪ, ಇಷ್ಟು ಗೊತ್ತಿದ್ದರೆ, ಇಷ್ಟು ತಿಳಿದಿದ್ದರೆ, ಇಷ್ಟು ಜ್ಞಾನವಿದ್ದರೆ ಎಲ್ಲಿಗೆ ಬಂದು ನಿಲ್ತೇವೆ ಮಕ್ಕಳೇ? ಎಂತ ಆಲೋಚನೆ ಮಾಡ್ತೇವೆ ಮಕ್ಕಳೇ? ಯೋಚನೆ ಮಾಡಿ ನೋಡಿ. ನಮ್ಮ ಬುದ್ಧಿ, ಮಾತು, ಆಲೋಚನೆ ಎಲ್ಲಿ ಬಂದು ನಿಲ್ಲುತ್ತೆ. ಇದು ಸಮಸ್ಯೆ. ನನ್ನ ಹನುಮ ಹಾಗೆ. ಅವತ್ತು ನೋಡಿ, ಇಡೀ ಕಪಿ ಸೈನ್ಯ, ರಾಮ ಲಕ್ಷ್ಮಣರು ಎಲ್ಲೂ ಉಳ್ಕೋತಾರೆ. ರಾವಣಾಸುರನ ಸಂಹಾರ ಆಗುತ್ತೆ. ಎಲ್ಲೂ ಇದಕ್ಕೆ ನಾನೇ ಕಾರಣ, ನನ್ನಿಂದಲೇ, ನಾನು ಕಪಿಶ್ರೇಷ್ಠ, ನಾನು ಈ ಬಲ, ನಾನು ಆ ಬಲ, ನಾನು ರುದ್ರ, ಯಾವತ್ತಾದರೂ ಹನುಮರು ಮಾತಾಡಿತ್ತು. ಅದಕ್ಕೆ ನಿತ್ಯ ಸುಂದರಕಾಂಡ ಪಾರಾಯಣ ಮಾಡಬೇಕು. ತೀರಾ ಕಷ್ಟ, ತೀರಾ ಒದ್ದಾಟ, ತೀರಾ ಎಳೆದಾಟ, ಎಲ್ಲ ಮುಗಿದೋಯ್ತು, ಇನ್ನೇನು ಅಂದಾಗ ಸುಂದರಕಾಂಡ ಪಾರಾಯಣ ಯಾರಾದ್ರೂ ಮಿನಿಮಮ್ 42 ದಿನ 48 ದಿನ ಉಪಾಸನೆ ಮಾಡಿದರೆ ಬರೆದಿಟ್ಟುಕೊಳ್ಳಿ, ನನಗೆ ನಡೆದಿದೆ. ಎಷ್ಟು ಜನಕ್ಕೆ ಸುಂದರಕಾಂಡ ಪುಸ್ತಕವನ್ನ ಫ್ರೀಯಾಗಿ ಹಂಚಿದ್ದೇವೆಯೋ, ಇಲ್ಲ ಕೆಲವರು ದುಡ್ಡು ಕೊಟ್ಟು ತಗೊಂಡೋಗಿದ್ದಾರೆ ಮಕ್ಕಳು. ಇದೆ, ನನ್ನ ಸಂಸ್ಥೆಯಲ್ಲಿ ಇದೆ. ನೀವು ಅದರಲ್ಲಿ ಎಂಥ ಕಷ್ಟಗಳಿಗೂ ಉತ್ತರ ಇದೆ. ಹೇಗಾಗುತ್ತೆ ಅಂದ್ರೆ, ನೀವೊಂದು 8 ಬಾರಿ ಇಲ್ಲ 5 ಬಾರಿ ಸುಂದರಕಾಂಡ ಮಿನಿಮಮ್ ಓದ್ತಾ 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 ಒಲೆದು ಬಿಡುತ್ತೆ. ಅದು ಹೆಂಗಾಗುತ್ತೆ ಅಂದ್ರೆ ಮಹಾ ಮಂತ್ರ ಪುಸ್ತಕ ಆಗ್ಬಿಡುತ್ತೆ. ಒಂದು ನವಿಲುಗರಿ ತಗೋಬಂದು ಅದರಲ್ಲಿಟ್ಟು, ಯಾವತ್ತಾದರೂ ದಿಕ್ಕು ತೋಚದಂತಹ ಕ್ಲಿಷ್ಟಕರ ಸಮಸ್ಯೆ ಬಂದಿದೆ, ನನಗೆ ಗೊತ್ತಾಗ್ತಿಲ್ಲ ಪ್ರಭು ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡಿಬಿಟ್ಟು ಆ ನವಿಲುಗರಿಯನ್ನು ತೆಗೆದು ಎಲ್ಲಾದ್ರೂ ಮಧ್ಯದಲ್ಲಿ ಆ ಸುಂದರಕಾಂಡ ಪುಸ್ತಕದಲ್ಲಿ ಇಟ್ಟು ಸ್ವಾಮಿಯನ್ನ ನೆನೆಸ್ಕೊಂಡು ಅಲ್ಲೊಂದು ಸಣ್ಣ ನೈವೇದ್ಯ, ಬೆಲ್ಲದ ತುಂಡಿಡಿ ಸಾಕು ನನ್ನ ಸ್ವಾಮಿಗೆ, ಹನುಮರಿಗೆ ತೆಗೆದು ಅಖಂಡ ಬ್ರಹ್ಮಚಾರಿ ನೆನಪಿಟ್ಟುಕೊಳ್ಳಿ. ಕೆಲವು ಕಡೆ ಆತನಿಗೆ ಮದುವೆಯಾಗಿದೆ, ಸುವರ್ಚಲಾದೇವಿ ಅನ್ನತಕ್ಕಂಥದ್ದು. ಅದು ಕೂಡ ಒಂದು ಮಾತಿದೆ. ಕೆಲವು ಧರ್ಮ ಕಾರ್ಯ, ಕೆಲವು ದೈವಿಕ ಕಾರ್ಯ ಮಾಡಲು ಅಲ್ಲೊಂದು ಧರ್ಮಬದ್ಧ ಪತ್ನಿ ಇರಬೇಕು. ಈಗ ಯಜ್ಞ ಮಾಡಬೇಕು ಅಂದ್ರೆ ಕೆಲವು ಯಜ್ಞ, ಬೇರೆ ಏನು ಬೇಡ, ಸತ್ಯನಾರಾಯಣ ಪೂಜೆ ಮಾಡಬೇಕಾದರೆ ಧರ್ಮಪತ್ನಿ ಸಮೇತಸ್ಯ ಕುಳಿತು ಮಾಡಬೇಕು. ವರಮಹಾಲಕ್ಷ್ಮಿ ವ್ರತ, ಧನಲಕ್ಷ್ಮಿ ವ್ರತ, ಸ್ವರ್ಣಗೌರಿ ವ್ರತ, ಹೌದು, ಇವುಗಳೆಲ್ಲ ಮಾಡಬೇಕು ಅಂದರೆ ದಂಪತಿ ಸಮೇತ ಕುಳಿತು ಮಾಡಬೇಕು ಅನ್ನೋ ನಿಯಮವಿದೆ. ಇಲ್ಲದಿದ್ರೆ ಮಾಡೋ ಆಗಿಲ್ಲ. ಅದು ಮಾಡ್ಬೇಕು ಅಂದ್ರೆ ಕೆಲವೊಂದು ಅರ್ಹತೆ, ಲೆಕ್ಕಾಚಾರ, ಜಾತಕ ನೋಡ್ತೇವೆ. ಸತ್ಯನಾರಾಯಣ ಪೂಜೆ ಹೆಂಗ್ ಇಟ್ಬಿಟ್ಟು ಆಟೋ ಬಾಂಬ್ ತಂದಿಟ್ಕೊಬಿಟ್ಟಿದ್ರು ಮನೇಲಿ, ಗಂಡ್ ಮಕ್ಳೆಲ್ಲ ದಿಕ್ಕಾಪಾಲಾಗ್ಬಿಟ್ಟಿರ್ತಾರೆ ಅಂದ್ರೆ ಆಗಿರೋದು ನೋಡಿದಾನೆ. ವರಮಹಾಲಕ್ಷ್ಮಿ ಪೂಜೆ ಇಲ್ಲ ಧನಲಕ್ಷ್ಮಿ ಪೂಜೆ ಇಲ್ಲ ಗೌರಿ ಪೂಜೆ ಮಾಡಿ ಕೂಡ ದಿಕ್ಕಾಪಾಲಾಗಿರ್ತಕ್ಕಂಥ ಆ ಕುಟುಂಬದ ಸ್ತ್ರೀಯರ ಆ ಒಂದು ಭಾವವನ್ನು, ನೋವನ್ನು ಕೂಡ ನಾನು ನೋಡಿದ್ದಾನೆ. ತುಂಬಾ ಜನ ಗೊತ್ತಿಲ್ಲ. ಎಷ್ಟೋ ವಿಚಾರಗಳು ಹೇಳ್ತಿರ್ತೇವೆ. ಕೆಲವೊಂದನ್ನ ಮಾಡುವುದಕ್ಕೆ ಮೊದಲು ನಮಗ ಅರ್ಹತೆ ಇದೆಯಾ ಅದನ್ನ ತಿಳ್ಕೊಳ್ಳಿ. ಹೌದು, ನನ್ನ ಮಗನಲ್ಲಿ ಡಾಕ್ಟ್ರು ಓದೋ ಅರ್ಹತೆ ಇದೆಯೋ ಇಲ್ಲೋ ಓದಿಸ್ಬಿಡ್ಬೇಕು. ಫಾರಿನ್ಗಾದ್ರು ಅವನ್ಗೆ ಅರ್ಹತೆ ಇದ್ದಿದ್ರೆ ಇಲ್ಲೇ ಮೆರಿಟ್ ಪಾಸ್ ಆಗ್ತಿದ್ದ. ಇದನ್ನ ತಿಳ್ಕೊಳ್ಳಿಲ್ಲ. ನಾವು ಆ ರೀತಿ ಪ್ರಭುದಾಸರಾಗಲಿಲ್ಲ. ಇದು ಸಮಸ್ಯೆ. ಇದನ್ನ ದಯಮಾಡಿ ಆ ಸುಂದರಕಾಂಡ ತೆಗೆದು ನೋಡಿ. ನಿಮಗೆ ಆ ಕ್ಲಿಷ್ಟಕರ ಸಮಸ್ಯೆಗೊಂದು ಅಲ್ಲೊಂದು ಉತ್ತರ ದೊರಕುತ್ತದೆ. ತುಂಬಾ ಜನ ಬಂದು ಹೇಳಿದ್ದಾರೆ, ಗುರುಗಳೇ, ಸುಂದರಕಾಂಡ ಪಾರಾಯಣ ನಮ್ಮನ್ನ ಎಷ್ಟು ಒಂದು ಶಕ್ತಿ ತುಂಬಿಸಿದೆ. ನಮ್ಮ ಉತ್ತರಗಳೇ ಇಲ್ಲದ ಪ್ರಶ್ನೆಗಳಿಗೆ, ಉತ್ತರಗಳೇ ಇಲ್ಲದ ಸಮಸ್ಯೆಗಳಿಗೆ ದಿಕ್ಕೇ ಇಲ್ಲ ನಮಗೆ. ನಿಮಗೆ ಗೊತ್ತಿಲ್ಲ, ಹನುಮರ ಉಪಾಸನೆ ಅಷ್ಟು ಶಕ್ತಿ. ಬುದ್ಧಿಮತಾಂ ವರಿಷ್ಠಂ, ಆತನಿಗಿಂತ ವೇಗವಿಲ್ಲ, ಆತನಿಗಿಂತ ಜ್ಞಾನಿ ಇಲ್ಲ, ಆತನಿಗಿಂತ ಸುಜ್ಞಾನಿ ಇಲ್ಲ. ನೋಡಿ,
ಆ ಒಂದು ಪೂಜೆಗೋಸ್ಕರ ಸಂಕಲ್ಪಕ್ಕೋಸ್ಕರ ಅವರು ಮದುವೆಯಾದರು ಅನ್ನೋ ಒಂದು ಮಾತಿದೆ. ಇವತ್ತಿಗೂ ಆಂಧ್ರ ಪ್ರದೇಶದ ಕೆಲವು ಕಡೆ, ತೆಲುಗು ಪ್ರಾಂತ್ಯದ ಕೆಲವು ಕಡೆ ಹನುಮರ ಜೊತೆ ಸುವರ್ಚಲಾ ದೇವಿಯನ್ನಿಟ್ಟು ಪೂಜೆ ಮಾಡ್ತಾರೆ. ಬೇರೆ ಕಡೆ ನನಗೆ ಸಿಕ್ಕಿಲ್ಲ ಗ್ರಂಥಗಳ ಆಧಾರ, ಆದರೆ ಕೆಲವು ಗ್ರಂಥಗಳ ಆಧಾರದಲ್ಲಿ ಇದಿದೆ. ಆ ತಾಯಿ ಜೀವಿಯು ಕೂಡ ನಾನು ಅಖಂಡ ಬ್ರಹ್ಮಚಾರಿಯಾಗಿರ್ತಕ್ಕಂಥ ಪುರುಷನನ್ನೇ ಮದುವೆಯಾಗಬೇಕು, ನನಗೆ ಆ ಒಂದು ಪತಿವ್ರತ ಶಕ್ತಿ ಸಿಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಬರೀ ಮದುವೆಗೋಸ್ಕರ ಆ ಒಂದು ಯಜ್ಞ ಯಾಗ ಪೂಜೆ ಹೋಮ ಹವನ ಮಾಡಲು ಆ ಅಧಿಕಾರಕ್ಕೋಸ್ಕರ. ಇಲ್ಲಾಂದ್ರೆ ಕೆಲವು ಪೂಜೆಗಳಿಗೆ ನಮ್ಮನ್ನು ಬಿಡೋಲ್ಲ, ಆಗೋಲ್ಲ, ಇಲ್ಲ ಮಾಡೋ ಆಗಿಲ್ಲ. ಕೆಲವ್ರಿಗೆ ನಾವು ಬಾಗಿನ ಕೊಡ್ಬೇಕಾದ್ರೆ ನೀವು ಕೊಡಬೇಡಿ, ಪುರೋಹಿತರ ಕೈಯಿಂದ ಕೊಡಿಸಿ ಅಂತ ಹೇಳಿರ್ತಾನೆ. ಅವ್ರಿಗೆ ಅದು ಅರ್ಥ ಆಗಿರುತ್ತೆ ಆ ತಾಯಂದ್ರಿಗೆ. ಗುರುಗಳೇ ನಮ್ ಕಡೆ ಇಲ್ಲ ಇದು, ಆಯ್ತು ಪುರೋಹಿತರ ಕೈಯಲ್ಲಿ ಕೊಟ್ಬಿಡಿ, ನಿಲ್ಸಿ ಪ್ರಾರ್ಥನೆ ಮಾಡಿ, ಅವ್ರಿಗೂ ಒಂದು ತಗೊಂಡೋಗಿ ಶಲ್ಯ ಪಂಚೆ ಹೂ ಹಣ್ಣು ತಗೊಂಡು ಹೋಗ್ಬಿಟ್ಟು ಮೊದಲು ಅವ್ರಿಗೆ ಕೊಟ್ಟು ಆಶೀರ್ವಾದ ತಗೊಂಡು ಅವ್ರ ಕೈಯಲ್ಲೇ ಗುರುಗಳೇ ಬಂದಿದ್ದಾರೆ ಕೊಡಿ ಅಂತ ಮಾಡಿಸಿ ಅಂತ ಹೇಳ್ತಿರ್ತಾನೆ. ಅಂತಹ ಒಂದು ಕಾರ್ಯಕ್ಕೆ ರಾಮ ಭಕ್ತ ಹನುಮ, ರಾಮನ ಬಂಟ ಹನುಮ, ಇದು ಹನುಮರ ಶಕ್ತಿ, ನೆನ್ಪಿಟ್ಕೊಳ್ಳಿ. ಅದಷ್ಟೇ ಅಲ್ಲ, ಲಂಕೆಗೆ ಹೋದಾಗ ಆ ಒಂದು ಇಡೀ ಲಂಕೆ ಸುಟ್ಟೋಗುತ್ತೆ. ಆ ಒಂದು ಸುಟ್ಟು ಹೋದ ಮೇಲೆ ಅಮ್ಮನವರನ್ನ ಆ ಸುಟ್ಟು ಹೋಗುವ ಮೊದಲೇ, ರಾವಣರ ಆಸ್ಥಾನಕ್ಕೆ ಹೋಗುವ ಮೊದಲು ಸೀತಮ್ಮನ ದರ್ಶನ ಮಾಡಿಕೊಂಡು ಹೋಗ್ತಾರೆ. ಹೋಗುವಾಗ ನನ್ನ ತಾಯಿ ಜಗಜ್ಜನನಿ, ನನ್ನ ಹತ್ರ ಏನೂ ಇಲ್ಲಪ್ಪ, ತುಂಬಾ ದೊಡ್ಡ ವಿಜಯ ಕಾರ್ಯಕ್ಕೆ ಹೋಗ್ತಿದ್ದೀಯಾ, ಅದರಿಂದ ನಾನು ನಿನಗೆ ಈ ತಾಂಬೂಲ ವಿಳ್ಯೆಯನ್ನ ಕೊಡುತ್ತಿದ್ದೇನೆ ಅಂತೇಳಿ ಅಲ್ಲೇ ಇದ್ದಂತ 2 ವಿಳ್ಯದೆಲೆ ಅಡಿಕೆಯನ್ನ ಹೊಡೆದು ತಾಯಿ ಕೊಡ್ತಂತೆ. ಅದಕ್ಕೆ ಬಾಯೆಲ್ಲಾ ಕೆಂಪು ನನ್ನ ಹನುಮರಿಗೆ. ವಿಳ್ಯದೆಲೆ ಅಂದ್ರೆ ಅದಕ್ಕೆ ತುಂಬಾ ಇಷ್ಟ, ಹನುಮರಿಗೆ ವಿಳ್ಯದೆಲೆ ಇಡಬೇಕು ಅಂತ. ಆ ವಿಳ್ಯ, ವೀರ್ಯ ವಿಳ್ಯ, ಆ ಶಕ್ತಿ ಅಮ್ಮನವರ ಪ್ರಸಾದ, ಸೀತಮ್ಮನ ಪ್ರಸಾದ, ತುಂಬು ದಾಂಪತ್ಯದ ಸಂಕೇತ. ಯಾರ ದಾಂಪತ್ಯದಲ್ಲಿ ತುಂಬಾ ಸುಖವಾಗಿರ್ಬೇಕು, ಆನಂದವಾಗಿರ್ಬೇಕು ಅಂತ ಬಯಸ್ತಿರೋ ತಾಂಬೂಲ ಸೇವಿಸಬೇಕು ಅಂತಕ್ಕಂಥದ್ದು ನಾವು ಹೇಳ್ತೇವೆ. ಅಂಥದ್ದೊಂದು ಮಹತ್ತರ ಶಕ್ತಿ ಅಮ್ಮನವರದ್ದು. ಅದಷ್ಟೇ ಅಲ್ಲ, ಹನುಮರದ್ದು ಇನ್ನಷ್ಟಿದೆ, ಮಾತಾಡೋಣಂತೆ ಮುಂದಿನ ದಿನಗಳಲ್ಲಿ ಹಾಗೂ ಮುಂದಿನ ಭಾಗಗಳಲ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನನ್ನ ಹನುಮರಿಗೆ ತುಂಬಾ ಇಷ್ಟ ಏನು ಗೊತ್ತಾ? ಹನುಮರ ಆಲಯಕ್ಕೆ ಹೋದಾಗ ಒಂದು ಮಾಡಬೇಕು, 2 ಎಲೆ, 2 ಅಡಿಕೆ, 2 ಬಾಳೆಹಣ್ಣು, ಕದಳಿ ಫಲಂ. ತುಂಬಾ ಇಷ್ಟ. ಎಲ್ಲಿ ಹನುಮ ಕ್ಷೇತ್ರ ಇರುತ್ತೆ, ಅಲ್ಲಿ ಎಲ್ಲಿ ಶಕ್ತಿ ಇರುತ್ತೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಅಲ್ಲಿ ಕದಳೀವನ ಇರುತ್ತಂತೆ. ನಾನು ನೋಡಿದ್ದೇನೆ. ಅಂತ ಕದಳೀವನದಲ್ಲಿ ಆ ಒಂದು ಶಕ್ತಿ ಇದ್ದಾಗ ಅಲ್ಲೊಂದು ಹನುಮರ ಶಕ್ತಿ ಉಗಮ ಆಗುತ್ತೆ. ಅದು ಯಾವುದೋ ಕೋತಿಗಳ ರೂಪದಲ್ಲೂ ಕೂಡ ಬಂದು ಸೇರುತ್ತೆ ಅಂತಕ್ಕಂಥದ್ದು. ನಾನು ಆ ತರದ್ದು ಒಂದು ವಿಶೇಷವಾದಂತ ಒಂದು 4-5 ದೇವಸ್ಥಾನಗಳನ್ನ ನೋಡಿದ್ದೇನೆ. ಅಲ್ಲಿ ಹನುಮರ ಸೇನೆ, ಕದಳೀವನ, ಅಲ್ಲೊಂದು ಆಲಯಗಳನ್ನು ನೋಡಿದ್ದೇನೆ. ಓಹೋ, ಇದಾವೆ, ಇಲ್ಲಿದೆ ಅನ್ನತಕ್ಕಂಥದ್ದು. ಹೌದು, ಇದಾವೆ. ಅದರಲ್ಲೂ ಉತ್ತರಾಭಿಮುಖವಾಗಿರತಕ್ಕಂಥ ಹನುಮ ವಿಜಯದ ಸಂಕೇತ. ಅಪರೂಪ ಆಲಯಗಳು ಉತ್ತರಾಭಿಮುಖವಾಗಿರತಕ್ಕಂಥದ್ದು. ನನ್ನ ಗಂಗಮ್ಮ ಕ್ಷೇತ್ರಕ್ಕೆ ಬರ್ತಿರಲ್ವ, ಅಲ್ಲಿದೆ ಒಂದು ಉತ್ತರಾಭಿಮುಖವಾಗಿರತಕ್ಕಂಥ ಹನುಮ. ಹೌದು, ಪೂರ್ವಕ್ಕೆ ಕಾಣಿಸ್ತಿದ್ರು ಕೂಡ ನನ್ನ ಹನುಮ ನೋಡ್ತಿರೋದು ಉತ್ತರ. ಆ ವಿಜಯ ಯಾತ್ರೆಯನ್ನ ಮುಗಿಸಿಕೊಂಡು ಅಮ್ಮನವರನ್ನ ನೋಡಿ ಉತ್ತರಕ್ಕೆ ಮರಳಿ ದಕ್ಷಿಣದಿಂದ ಬರ್ತಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ನನ್ನ ಹನುಮ ದಕ್ಷಿಣಾಭಿಮುಖವಾಗಿರ್ತಾನೆ. ಲಂಕೆಗೆ ಆ ಒಂದು ರಾಮ ಕಾರ್ಯಕ್ಕೆ ಎಲ್ಲಾ ದೇವಸ್ಥಾನಗಳಾಗಿರುತ್ತೆ. ಅಪರೂಪ ಈ ರೀತಿ ಉತ್ತರಾಭಿಮುಖ ಹನುಮ ದೇವಸ್ಥಾನ ಇರತಕ್ಕಂಥದ್ದು. ನೋಡಿ, ಎಲ್ಲಿಯಾದರೂ ಆ ತರದ ಆಲಯ ನಿಮ್ಮ ಸುತ್ತಮುತ್ತ ಇದೆ. ಬಸವನಗುಡಿ ಹತ್ರನೂ ಇದೆ.
ನನಗೆ ಯಾರೋ ಪುಣ್ಯಾತ್ಮರು ಆ ಥರದೊಂದು ದರ್ಶನ ಮಾಡಿಸಿದ್ರು, ಶರವಣ ಅಂತ. ಚೆನ್ನಾಗಿರ್ಲಿ, ರಾಮ ಭಕ್ತ. ನಮಗಷ್ಟೇ ಕಾಣಿಸೋದು, ನಮಗೆ ರಾಜಕೀಯ ಬೇಕಿಲ್ಲ, ಚೆನ್ನಾಗಿರ್ಲಿ. ಅವರಿಗೆ ದೈವ ಇನ್ನಷ್ಟು ಶಕ್ತಿ, ಯಾಕಂದ್ರೆ ನನಗೆ ನನ್ನ ಪ್ರಭುವನ್ನು ತೋರಿಸಿದವರು ನನಗಷ್ಟೇ ಗೊತ್ತು. ನನ್ನ ಪ್ರಭು ರಾಮ ಹೇಳ್ಕೊಟ್ಟಿರೋದೇನೆಂದ್ರೆ ಒಳ್ಳೆದನ್ನೇ ಹುಡುಕಿ, ಕೆಟ್ಟದನ್ನಲ್ಲ ಅಂತ. ಅವರ ರಾಜಕೀಯ, ಅವರ ಲೆಕ್ಕಾಚಾರ, ಅವರ ವ್ಯವಹಾರ, ಅವರ ವ್ಯಾಪಾರ ಬೇಡ. ಅವರಿಂದ ನಾನು ಅನ್ನ ತಿಂದಿದ್ದೇನೆ, ದಾರಿ ಪಡೆದಿದ್ದೇನೆ, ಮಾರ್ಗದರ್ಶನ ಪಡೆದಿದ್ದೇನೆ, ಆ ಆಲಯ ದರ್ಶನ ಪಡೆದಿದ್ದೇನೆ. ಅತಿ ಮುಖ್ಯವಾಗಿ ಅಲ್ಲೊಂದಿದೆ, ಉತ್ತರಾಭಿಮುಖ ಹನುಮ ದೇವಸ್ಥಾನ ಬಸವನಗುಡಿಯಲ್ಲಿ ಒಂದಿದೆ. ಇಲ್ಲ, ನನ್ನ ಗಂಗಮ್ಮ ಕ್ಷೇತ್ರಕ್ಕೆ ಬಂದಾಗ ಬನ್ನಿ, ಅಲ್ಲಿದೆ ಹನುಮ ಕ್ಷೇತ್ರ. ಆದಾಗ ದರ್ಶನ ಮಾಡಿ. ಚಿಕ್ಕ ಮಗು ಆಗಿದ್ದಾಗ ನಾನು ಅಲ್ಲಿ ಆಡ್ತಿದ್ದೆ, ನನಗೆ ಗೊತ್ತಿಲ್ಲ ಆ ಶಕ್ತಿಗಳು. ಆಮೇಲೆ ತಮ್ಮಂತ ಹಿರಿಯರು, ತಮ್ಮಂತ ಪ್ರಭುಗಳು ತಿಳಿಸಿ ನನಗೆ ಈ ಒಂದು ಮಾರ್ಗದರ್ಶನ, ಈ ಹನುಮರ ಶಕ್ತಿ ನಿಮಗ್ ಸಿಗಲಿ ಅಂತ ಹೇಳ್ತಾ ಬನ್ನಿ. ಈ ಒಂದು ವಾರ ಹೇಗಿದೆ ಅನ್ನತಕ್ಕಂಥದ್ದು, ಗುರು ಯಥಾ ಪ್ರಕಾರ ವಕ್ರವಾಗಿ ಆ ಒಂದು ಮೇಷದಲ್ಲಿ ಕುಳಿತಿರ್ತಕ್ಕಂಥದ್ದು, ರಾಹುಕೇತು ಮೀನ ಹಾಗೂ ಕನ್ಯಾದಲ್ಲಿ ಕುಳಿತಿರ್ತಕ್ಕಂಥದ್ದು, ಶುಕ್ರ ವಿಶೇಷವಾಗಿ ತನ್ನ ಮನೆಯಾದಂಥ ತುಲಾ ರಾಶಿಯಲ್ಲೇ ಇರತಕ್ಕಂಥದ್ದು, ಕುಜ ತನ್ನ ಮನೆಯೇ ವೃಶ್ಚಿಕ ರಾಶಿ, ಸೂರ್ಯ ಬುಧ ಧನುಸು ರಾಶಿ, ಬುಧ ವಕ್ರ. ನಾ ಹೇಳ್ತಲೇ ಇದ್ದೆ ಶೇರ್ ಮಾರ್ಕೆಟ್ ನೋಡ್ಕೊಂಡಪ್ಪ ಅಂತ, ಹತ್ತು ಅಂತ ಹಾಕಿದ್ರು ಡಮಾಲ್ ಡಿಮಿಲ್ ಆಗಿದೆ ಇವೆಲ್ಲ. ಅದಕ್ಕೆ ಭ್ರಮಾಲೋಕಕ್ಕೆ ತೇಲಬೇಡಿ ಅಂತ ಹೇಳ್ತಿರ್ತಾನೆ, ಜಾಗೃತಿ ಅಂತ ಹೇಳ್ತಾ ಮೇಷರಾಶಿ ಯಥಾ ಪ್ರಕಾರ ಹೇಳ್ತೇನೆ. ಯಾಕಂದ್ರೆ ಅಷ್ಟಮದಲ್ಲೇ ಇದ್ದಾನೆ ಆತ. ಆ ಕುಜ ಬೇರೆ ವಿಶೇಷವಾಗಿ ಬುಧನ್ ಸಾರದಲ್ಲಿರೋದ್ರಿಂದ ವಿಪರೀತ ಹುಚ್ಚಾಟಿಕೆ ಮಾಡಿಸ್ತಾನೆ. ಹುಚ್ಚಾಟಿಕೆಯ ವ್ಯವಹಾರ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಅಡ್ಡ ವ್ಯಾಪಾರ, ಅಡ್ಡ ಚಿಂತನೆ, ಅಡ್ಡ ಆಲೋಚನೆ. ಯಾಕಂದ್ರೆ ಬುಧ ಬಂದ್ ಬೇರೆ ಕುಳಿತಿದ್ದಾನೆ, ನಿಮ್ಮ ಭಾಗ್ಯಸ್ಥಾನದಲ್ಲಿ ಕುಳಿತಿದ್ದಾನೆ ಕೇತು ಸಾರದಲ್ಲಿ. ಹುಷಾರ್, ತಪ್ಪಾದ ಲೆಕ್ಕಾಚಾರ, ತಪ್ಪಾದ ವ್ಯವಹಾರ, ತಪ್ಪಾದ ಆಲೋಚನೆಗಳು, ತಪ್ಪಾದ ಚಿಂತನೆಗಳು, ಈ ರೀತಿಯ ವ್ಯವಹಾರಗಳನ್ನ ಈ ವಾರ ಮಾಡಿಸ್ತಕ್ಕಂಥದ್ದಿರ್ತಾನೆ, ಜಾಗ್ರತೆ. ಆದರೆ ಸರಕಾರಿ ಕಾರಕ, ಕಲಾಕಾರಕ, ಶುಕ್ರ ಗುರು ನೋಡಿದಾಗ ಡಾನ್ಸು, ಮ್ಯೂಸಿಕ್ಕು, ಕಾಸ್ಮೆಟಿಕ್ಸು, ಸ್ಕಿನ್ ಸ್ಪೆಷಲಿಸ್ಟು, ಇವುಗಳಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯವಹಾರ ಬಹು ವಿಶೇಷವಾಗಿ ನಡೆಯತಕ್ಕಂಥದ್ದುಂಟು. ಚೆನ್ನಾಗಿದೆ. ಕಾಸ್ಮೆಟಿಕ್ಸ್, ಹೇರ್ ಸ್ಪೆಷಲಿಸ್ಟ್, ಸ್ಕಿನ್ ಸ್ಪೆಷಲಿಸ್ಟ್, ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಟರ್ಗಳಾಗಿದ್ದೀರಾ. ಸಾಂಪ್ರದಾಯಿಕ ಬದ್ಧವಾಗಿರ್ತಕ್ಕಂಥ ಯೋಗ, ಸಿದ್ಧ, ಯುನಾನಿ, ಹೋಮಿಯೋಪತಿ ಅನ್ನತಕ್ಕಂಥದ್ದು, ಆಯುರ್ವೇದ, ಪಂಚಕರ್ಮ ಟ್ರೀಟ್ಮೆಂಟ್ಸ್ ಮಾಡಿಸ್ತಕ್ಕಂಥದ್ದು, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆ ಅದ್ಭುತ ನಡೆಯತಕ್ಕಂಥದ್ದಾಗುತ್ತೆ. ಮೋಸ ಮಾಡಿದ್ರೆ ಇನ್ನಷ್ಟು ರೈಡ್ಗಳನ್ನ ನೋಡ್ತಕ್ಕಂಥದ್ದಾಗುತ್ತೆ. ಅವ್ರಿಗೆ ಇಡಿ ಬಂತು, ಇವ್ರಿಗೆ ಇಡಿ ನೋಟಿಸ್ ಬಂತು. ನೋಡಿ, ಅವರು ಮೇಷ ಲಗ್ನ, ಮೇಷ ರಾಶಿಯೇ. ಕೇಜ್ರಿವಾಲ್ ಅಂತ ಮಾತಾಡ್ತೀವಲ್ವಾ, ನೋಡಿ ಅಲ್ಲಿದೆ, ಬಿಡುವುದಿಲ್ಲ. ಆಮೇಲೆ ಈ ಪ್ರಭುಗಳ ಬಗ್ಗೆ ಬಿಡಿ, ಈ ಪ್ರಭು ಹತ್ರ ಹೋಗಿ ಆ ಪ್ರಭುಗಳ ಬಗ್ಗೆ ನೀವು ಯಾಕೆ ಯೋಚನೆ ಮಾಡ್ತೀರಿ? ಇನ್ನು ವೃಷಭ ರಾಶಿ, ರಾಶಿಯಾಧಿಪತಿಯೇ ಶುಕ್ರ 6ನೇ ಮನೆಯಲ್ಲಿದ್ದಾನೆ. ಕೇಂದ್ರಾಧಿಪತಿ ಶುಕ್ರ ಬಲವಾಗಿದ್ದಾನೆ, ಶನಿಯು ಬಲವಾಗಿದ್ದಾನೆ. ಆಯಿಲ್ ಟ್ರೇಡಿಂಗ್, ಪೆಟ್ರೋಲು, ನೋಡಿ ಗ್ಯಾಸು ಏನೋ ಒಂದು 30 ರೂಪಾಯಿ 39 ರೂಪಾಯಿ ಏನೋ ಒಂದು ಕಮರ್ಷಿಯಲ್ ಗ್ಯಾಸ್ ಕಡಿಮೆ ಮಾಡಿದ್ದಾರೆ ಅನ್ನತಕ್ಕಂಥ ಮಾತು. ನೋಡಿ, ಗ್ಯಾಸು, ಪೆಟ್ರೋಲು ಅವುಗಳ ಬೆಲೆಯು ಒಂದು ಸಣ್ಣದಾಗಿ ಇಳಿತಕ್ಕಂಥ ಒಂದು ಚಾನ್ಸಸ್ ಉಂಟು. ಬಂಗಾರ ಇನ್ವೆಸ್ಟ್ ಮಾಡ್ಕೊಳ್ಳಿ, ಲ್ಯಾಂಡ್ ಇನ್ವೆಸ್ಟ್ ಮಾಡ್ಕೊಳ್ಳಿ, ಸಣ್ಣದಾಗಿ ಲ್ಯಾಂಡ್ ಡೆವಲಪರ್ಸ್, ಲ್ಯಾಂಡ್ಗೆ ಮೈನಿಂಗು, ಈ ಒಂದು ಕ್ರಷರು, ಈ ಒಂದು ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಇದ್ದೀರಾ, ಫ್ಲಂಬರ್ ಆಗಿದ್ದೀರಾ, ಎಲೆಕ್ಟ್ರಿಷಿಯನ್ ಲೈನ್ ಅಲ್ಲಿ ಇದ್ದೀರಾ, ಡಿಗ್ಗಿಂಗ್ ಲೈನ್ಗೆ ಸಂಬಂಧಪಟ್ಟಂತ ದೊಡ್ಡ ದೊಡ್ಡ ಬಿಲ್ಡಿಂಗ್, ದೊಡ್ಡ ದೊಡ್ಡ ಪ್ರಾಜೆಕ್ಟ್, ದೊಡ್ಡ ದೊಡ್ಡ ಕೆಲಸ, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ, ವ್ಯಾಪಾರ ತೊಡಗಿಸ್ಕೊಂಡಿದ್ದೀರಾ. ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಮಹಾಬಲ. ಸ್ವಲ್ಪ ಬುಧ ವಕ್ರ ಇದ್ದಾನೆ, ಹುಷಾರ್. ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಆಗ್ಬೇಡಿ, ಸಿದ್ಧತೆ ಮಾಡ್ಕೊಳ್ಳಿ. ಎಕ್ಸಾಮ್ ಬಂದಾಗ ಕುತ್ಕೊಳ್ಳೋದಲ್ಲ, ಒಂದು ಏಕಾಗ್ರತ. ಬುಧ ವಕ್ರ ಏಕಾಗ್ರತೆ ಭಂಗ ಮಾಡ್ತಾನೆ. ರೈತರುಗಳಿಗೆ ದವಸ ಧಾನ್ಯ ಬೆಳಿತಿರ್ತಕ್ಕಂಥವ್ರಿಗೆ ಪರವಾಗಿಲ್ಲ. ಸ್ವಲ್ಪ ತರಕಾರಿ, ಸೊಪ್ಪು, ಹಾಲು, ಬೆಣ್ಣೆ, ತುಪ್ಪ, ತುಪ್ಪಟ ಇದಕ್ಕೆ ಸಂಬಂಧಪಟ್ಟಂಥದ್ದು, ಹಣ್ಣುಗಳು, ಪಪ್ಪಾಯ, ಬಾಳೆಹಣ್ಣು ಇವುಗಳಿಗೆ ಸಂಬಂಧಪಟ್ಟಂಥದ್ದು. ತುಂಬಾ ಮಿಶ್ರ ಬೇಸಾಯಕ್ಕೆ ಸಂಬಂಧಪಟ್ಟಂತ ವೃತ್ತಿ. ಯಾಕಂದ್ರೆ ಕುಜ ನೋಡ್ತಿದ್ದಾನೆ, ಭೂಮಿಕಾರಕ ಚೆನ್ನಾಗಿದೆ. ಆದರೆ ಕುಜ ಕೇತು ಸಾರದಲ್ಲಿದ್ದಾನೆ, ಮೂಲಾ ನಕ್ಷತ್ರ ಸಾರ. ಹುಷಾರು. ತುಂಬಾ ಓವರ್
ಕಾನ್ಫಿಡೆನ್ಸ್ ಇಂದ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓವರ್ ಕಾನ್ಫಿಡೆನ್ಸ್ ಇಂದ 10 ಎಕರೆ ಬೆಳೆ ಪಪ್ಪಾಯ ಹಾಕ್ಬಿಡ್ತೀನಿ, ಸಪೋಟ ಹಾಕ್ಬಿಡ್ತೀನಿ, ಮಾವು ಹಾಕ್ಬಿಡ್ತೀನಿ, ಭತ್ತ ಹಾಕ್ಬಿಡ್ತೀನಿ, ಈ ತರದೊಂದು ಭಾವಗಳಿಗೆ ಒಳಗಾಗದೇ ಇರತಕ್ಕಂಥದ್ದು ಅತಿ ಉತ್ತಮ ಅನ್ನತಕ್ಕಂಥದ್ದು ಹೇಳ್ತಾನೆ. ಎಚ್ಚರಿಕೆ, ದೊಡ್ಡ ಬೆಳೆ ಬೇಡ. ಹುಳ ಉಪ್ಪಟೆ ಬೀಳ್ತಕ್ಕಂಥದ್ದು, ದಿಢೀರಂತ ಅಕ್ಕಿ ಬೆಲೆ ಏರ್ತಕ್ಕಂಥದ್ದು, ಬೇಳೆಗಳ ಬೆಲೆ ಏರತಕ್ಕಂಥದ್ದು, ತರಕಾರಿ ಸೊಪ್ಪುಗಳ ಬೆಲೆ ಕೂಡ ದಿಢೀರಂತ ಏರ್ತಕ್ಕಂಥ ಭಾವ ಉಂಟು. ಎಚ್ಚರಿಕೆ. ಇನ್ನು ಮಿಥುನ ರಾಶಿ, ದೈವ ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ ಅಂತ ಹೇಳ್ತೇವೆ. ಯಾಕೋ ನಿಮ್ಮ ಬುಧ ವಕ್ರ ಜಾಗ್ರತೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಪ್ರಾಜೆಕ್ಟ್ಗಳು, ವ್ಯವಹಾರಗಳು ನೋಡ್ತಿದ್ದೀರಾ, ಮಾಡ್ತಿದ್ದೀರಾ, ಮೇಂಟೆನೆನ್ಸು, ಕನ್ಸಲ್ಟೆಂಟು, ಕಮಿಷನ್ ಏಜೆಂಟ್ ವ್ಯವಹಾರಗಳು. ಗುರುವು ವಕ್ರ, ಜ್ಞಾನಕಾರಕನು ವಕ್ರ ಇದ್ದಾನೆ ಮಕ್ಕಳೇ. ನನ್ಗೆ ಅದೇ ಭಯ. ನಮಗೆ ಬುಧ ವಕ್ರ, ಸ್ವಂತ ಬುದ್ಧಿ ಇರಬೇಕು, ಬುಧ ಚೆನ್ನಾಗಿರ್ಬೇಕು. ನನ್ನ ಡಿಸಿಷನ್ ಕರೆಕ್ಟ್ ಇದೆ, ಹೋಗೋ ಅದನ್ನ ಪಟ್ಟಾಗಿ ಇಟ್ಕೊಂಡು ಅದಕ್ಕೋಸ್ಕರ ತಯಾರಿ, ಸಿದ್ಧತೆ, ಕಲಿಕೆ, ಇನ್ನೊಂದು ಮಾಡತಕ್ಕಂಥ ಯೋಗಂ ಅಂತ ಹೇಳ್ತೇವೆ. ಅದೇ ಇಲ್ಲ ಅಂದ್ರೆ ಅವನು ವಕ್ರ. ಸೊ ನಾವು ಮಾಡ್ತಿರೋ ಅಡಿಗೆನಲ್ಲೇ ಕನ್ಫ್ಯೂಷನ್ ಇದೆ. ಇದು ಉಪ್ಮಾನ, ಇದು ಕಾಯಿ ಉಪ್ಪಿಟ್ಟ, ಕಾಳು ಉಪ್ಪಿಟ್ಟ, ತರಕಾರಿ ಉಪ್ಪಿಟ್ಟ, ಇದಕ್ಕಿಷ್ಟು ರುಚಿ ಅನ್ನೋ ಒಂದು ಡೌಟ್ ಅಲ್ಲೇ ಮಾಡ್ತಿದ್ರೆ ಬೇರೆಯವನ್ನಾದ್ರೂ ಕೇಳ್ತಿದ್ದೀವ ಗುರು? ಅವನು ವಕ್ರ. ಅಲ್ಲೆಲ್ಲೋ ಕೊಡೋದು ತೆಗೆದುಕೊಳ್ಳುವುದು, ವ್ಯವಹಾರಗಳು, ಕನ್ಸಲ್ಟೆಂಟ್, ರಿಯಲ್ ಎಸ್ಟೇಟ್, ಪ್ರಾಪರ್ಟಿ ಡೆವಲಪರ್ಸ್, ಇವರ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಿಧಾನ ಮಾಡಿ ಇಳಿರಿ. ಇಲ್ಲ ಮೇಲೆ ಬೇರೆ ಗುರು ಬೇರೆ 12ನೇ ಮನೆ ಬರ್ತಾನೆ. ಕನ್ಫರ್ಮ್ ಬಿ ರೆಡಿ. ಏನೋ ಒಂದು ತಂದಿಟ್ಟು ಬಿಡ್ತಾನೆ, ಅದಿದೆ. ಆಮೇಲೆ 2025ಗೆ ಶನಿ ಬೇರೆ ಕೇಂದ್ರಾಧಿಪತಿಯಾಗಿ ಬಂದು ನಿಂತ್ಕೋತಾನೆ. ಅಷ್ಟಮೇ ದಶಮ ಸ್ಥಾನ, ಭಾಗ್ಯನೂ ಇರ್ಬೋದು, ಅಷ್ಟಮಾಧಿಪತಿ ಕೂಡ ಅವನ ಪ್ರಭಾವ ಬಿಡಲ್ಲ. ಸ್ವಲ್ಪ ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಈ ಗ್ಯಾಸ್ಟ್ರಿಕ್ ಆಗಿದೆ, ಅಸಿಡಿಟಿ ಆಗಿದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ. ಸ್ವಲ್ಪ ಎಚ್ಚರಿಕೆ, ಆರೋಗ್ಯದ ಕಡೆ ನೋಡಿಕೊಳ್ಳಿ. ಮಾತು ಹೆಚ್ಚಾಗಿ ಆಡೋಕ್ ಹೋಗ್ಬೇಡಿ ಈ ವಾರ. ಇನ್ನು ಕರ್ಕಾಟಕ ರಾಶಿ, ಯೋಗಕಾರಕ ಕುಜ ಪ್ರಬಲನಾಗಿದ್ದಾನೆ, ಗುರು ಅವನ ಮನೇಲಿದ್ದಾನೆ, ಕೇತು 3ನೇ ಮನೇಲಿದ್ದಾನೆ, ಸೂರ್ಯ 6ನೇ ಮನೇಲಿದ್ದಾನೆ, ಬುಧ 6ನೇ ಮನೇಲಿದ್ದಾನೆ, ವಾಟ್ ನಾಟ್, ಶುಕ್ರ 4ನೇ ಮನೇಲಿದ್ದಾನೆ. ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಕುಟುಂಬ ಪರವಾಗಿ ಭೋಗಂ ಭಾಗ್ಯಂ ಸೌಭಾಗ್ಯಂ. ಬಟ್ ಕೆಲವು ದುಷ್ಟು ವ್ಯಕ್ತಿಗಳು, ಅಷ್ಟಮಾಧಿಪತಿ ಅಷ್ಟಮದಲ್ಲಿರುವುದರಿಂದ ವೆರಿ ಕೇರ್ಫುಲ್. ಯಾವುದೋ ಒಂದು ಹೊಗೆ ಇದೆ ಅಲ್ಲಿ. ಹೌದು, ಬೆಂಕಿ ಇಲ್ಲದೆ ಹೊಗೆ ಆಡೋಲ್ಲ ನೋಡಿ. ನಾವು ಇವತ್ತು ತುಂಬಾ ಎಲ್ಲರಲ್ಲಿ ಒಳ್ಳೇದನ್ನ ಹುಡುಕ್ತಿವಿ. ವ್ಯವಹಾರಕ್ಕೆ ಇಳಿದ್ಮೇಲೆ ಅವನಲ್ಲಿರೋ ಕೆಟ್ಟತನವನ್ನೇ ನೋಡ್ತಿರ್ಬೇಕು. ಈ ಕಳ್ಳ, ಎಸ್, ಒನ್ಸ್ ಎ ಚೀಟರ್ ಇಸ್ ಅನ್ ಆಲ್ವೇಸ್ ಎ ಚೀಟರ್. ಅಷ್ಟೊಂದಲ್ಲಿ ಶನಿ ಇದ್ದಾನೆ, ಗ್ಯಾರಂಟಿ. ನೀವು ಯಾರನ್ನೋ ನಂಬಿದ್ದೀರಿ, ಎಡವಟ್ಟು ಕಳ್ಳನನ್ನೇ ತಗೋಬಂದು ಅವನ ಕೈಗೆ ಕೀ ಕೊಟ್ಟಿದ್ದೀರಿ. ಅವನು ಮಾಡೋದೇ 10 ರೂಪಾಯಿ ಕದ್ದವನು 10 ಲಕ್ಷ ಕದಿಲಾರನ ಕನ್ಫರ್ಮ್ ಕದಿದ್ದಾನೆ. ಜಾಗ್ರತೆ, ಅದೊಂದು ನೋಡ್ಕೊಳ್ಳಿ. ಕಲಾವಿದರಾಗಿದ್ದೀರಾ, ದೊಡ್ಡ ಮೂವೀಸು, ಪ್ರೊಡ್ಯೂಸಿಂಗು, ದೊಡ್ಡ ಮೆಡಿಕಲ್ ಫೌಂಡೇಶನ್ನು, ಹಾಸ್ಪಿಟಲ್ಸು, ಸ್ಕೂಲ್ಸು, ಎಜುಕೇಶನು, ಲಾಯರು, ಟೀಚರು, ಕನ್ಸಲ್ಟೆಂಟು, ಪ್ರಾಪರ್ಟಿ ಕನ್ಸಲ್ಟೆಂಟು, ಗೌರ್ಮೆಂಟ್ ಕನ್ಸಲ್ಟೆಂಟು, ದೊರೆಮಟ್ಟದ ಕೆಲಸ, ದೊರೆಮಟ್ಟದ ಸ್ಥಾನ, ಅತ್ಯದ್ಭುತವಾದಂತ ಪ್ರಗತಿ ಕಾಣತಕ್ಕಂಥ ವಾರ. ಯಾರು ನಿಮ್ಮನ್ನು ಸೋಲಿಸ್ತಾರೆ ನೋಡ್ತಾರೆ. ಬ್ಯೂಟಿಫುಲ್ ವೀಕ್, ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಸಿಂಹರಾಶಿ, ರಾಶಿಯಾಧಿಪತಿಯ ಪಂಚಮ, ಸಕ ಬುದ್ಧಿ ಕೆಡಿಸೋ ಬುಧ ವಕ್ರ. ನಿಮಗ್ ನೋಡಿ ಶನಿ ಹಾಗೆ ನೋಡ್ತಿದ್ದಾನೆ, ಅವನ್ ಬಲವಾಗಿರಬಾರ್ದು. ಆಮೇಲೆ ಶುಕ್ರ ಬಲವಾಗಿರಬಾರ್ದು, ಅವನ್ ಬಲವಾಗಿ ಕೂತು ಬಿಟ್ಟಿದ್ದಾನೆ. ಆಮೇಲೆ ರಾಹುಕೇತುಗಳು 2 8ನೇ ಮನೆಯಲ್ಲಿ, ಬುಧ ಬೇರೆ ಬುದ್ಧಿ ಕೆಡಿಸೋ ಬುಧ. ಅಂದ್ರೆ ನೀವು ಮಾಡದ ಯಾವುದೋ ತಲೆನೋವುಗಳು, ಯಾವುದೋ ಅತಿರೇಕಕ್ಕೆ ಯೋಚನೆ ಮಾಡಿ ತಲೆನೋವುಗಳನ್ನ ತಂದಿಟ್ಕೋತೀರಿ. ಹುಷಾರ್. ಬುಧ ವಕ್ರ ಇದ್ದಾಗ ಏನ್ ಗೊತ್ತಾ, 2 ಐಡಿಯಾ, 3 ಐಡಿಯಾ, 4 ಐಡಿಯಾ ಬರುತ್ತೆ. ಇದನ್ನ ಮಾಡೋಣ, ಅದನ್ನ ಮಾಡೋಣ, ಇದನ್ನ ತಿನ್ನೋಣ, ಅದನ್ನ ತಿನ್ನೋಣ, ಇದು ಸರಿಯಾ, ಅದು ಸರಿಯಾ. ಈ ವಾರ ಅದೊಂದು ಎಚ್ಚರಿಕೆಯಿಂದಿರಿ. ಬುಧನ ಬಾಬತ್ತು, ಅದ್ರಲ್ಲಿ ಸೂರ್ಯ ಬೇರೆ ಪಂಚಮದಲ್ಲಿ ಹೋಗಿ ಕೂತಿದ್ದಾನೆ. ಅದೊಂದು ಸುಡೋದೆ. ಗೌರವ, ಹೆಸರು, ಕೀರ್ತಿ, ಇನ್ನೊಂದು ಮ್ಯಾನೇಜ್ ಮಾಡಿ ಈ ವಾರ. ಕುಜ ಚೆನ್ನಾಗಿದ್ದಾನೆ. ದಂಡಾಧಿಕಾರಿ, ಪೊಲೀಸ್ ಅಧಿಕಾರಿ, ಲೀಗಲ್ ಅಧಿಕಾರಿ, ಅಡ್ಮಿನಿಸ್ಟ್ರೇಷನ್ ಅಧಿಕಾರಿ, ಜಡ್ಜು, ಟೀಚರು, ಪ್ರೊಫೆಸರು, ಅಡ್ಮಿನಿಸ್ಟ್ರೇಟರು, ಗ್ರೀನ್ ಪೆನ್ನಲ್ಲಿ ಸೈನ್ ಆಗ್ತಕ್ಕಂಥ ತಾಕತ್ತು,
ಹೌದು, ಒಬ್ಬರನ್ನ ರಕ್ಷಿಸ್ತಕ್ಕಂಥದ್ದು ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಇಂಜಿನಿಯರಿಂಗ್ ಇಲಾಖೆ, ಮೆಷಿನರಿ ಇಲಾಖೆ, ವೇರ್ಹೌಸ್ ಇಲಾಖೆ, ಇಂತಹವುಗಳಿಗೆ ಸಂಬಂಧಪಟ್ಟಂತವುಗಳಲ್ಲಿ ಉದ್ಯೋಗ, ಕೆಲಸ, ಕಾರ್ಯ, ಅತ್ಯದ್ಭುತ ಪ್ರಗತಿ. ಇನ್ನು ಕನ್ಯಾ ರಾಶಿ, ಬುಧ ವಕ್ರ. 4ನೇ ಮನೆಯಲ್ಲಿರೋದು ಒಳ್ಳೇದೇ. ಅತಿವೇಗಂ ವಿನಾಶಂ. ತುಂಬಾ ವೇಗ ಇರಬಾರ್ದು, ತುಂಬಾ ಯೋಚನೆ ಮಾಡಬಾರ್ದು, ಬ್ರೇಕ್ ಡೌನ್ ಆಗ್ಬಿಡ್ತೀರಿ. ಅದಕ್ಕೆ ನಮ್ಮ ಹಿರಿಯರು ಏನ್ ಮಾಡ್ತಿದ್ರು, ನಮಗೆ ಯೋಚನೆ ಬರದ ಹಾಗೆ ಬೇರೆ ಏನಾದ್ರು ಕೆಲಸ, ಬೇರೆ ಇನ್ನೊಂದು ಕೆಲಸ, ಈ ಮಗನ್ ನೋಡು, ಈ ತಿಂಡಿನ ನೋಡು, ಈ ವ್ರತ ನೋಡು. ನೋಡಿ, ಸ್ತ್ರೀಯರಿಗೆ ತುಂಬಾ ವ್ರತಗಳನ್ನ ಇಡ್ತಿದ್ರು. ಇವತ್ತು ವ್ರತಗಳನ್ನ ಬಿಟ್ಟಿದ್ದಾರೆ. ಎಷ್ಟು ಜನ ಸ್ತ್ರೀಯರಿಗೆ PCOD ಪ್ರಾಬ್ಲಮ್ ಬಂದಿದೆ, ಎಷ್ಟು ಜನಕ್ಕೆ ಮೈಗ್ರೇನ್ ಇದೆ, ಸೈನಸ್ ಇದೆ, ಥೈರಾಯ್ಡ್ ಇದೆ, ಡುಡು ಡಿಪ್ರೆಷನ್ನು, ಅಳೋದು, ಏನೇನೋ ಮಾಡಿ ಇಟ್ಕೊಬಿಟ್ಟಿದ್ದೀರಿ ಮಕ್ಕಳೇ. ಯಾಕೆ ಗೊತ್ತಾ? ನಿಮ್ ಕೈಲಾಗ ಆಗಲ್ಲ. ಈಗಲೂ ಅಷ್ಟೇ, ನೀವು ಒಂದು ಹುಳ ಬಿಟ್ರೆ ದೊಡ್ಡ ಬ್ರಹ್ಮಾಸ್ತ್ರ ಮಾಡ್ಕೋಬಹುದು. ಹಾಕ್ಕೋತೀರಿ, ರುಬ್ಕೋತೀರಿ, ಮಿಕ್ಸಿನಲ್ಲಿ ಹಾಕೊಂಡಾಗ ರುಬ್ಬಿ ಅಲ್ಲೇ ಬರುತ್ತೆ. ಆ ಟಾಯ್ಲೆಟ್ ಹತ್ರನೇ ಬರುತ್ತೆ. ನನ್ನ ಗಂಡ ಗುರುಗಳ 6 ವರ್ಷ ಆಯ್ತು ಫೋನಲ್ಲಿ ಇಟ್ಕೊಬಿಟ್ಟಿದ್ದಾಳೆ ತಾಯಿ ಜೀವ. ನೋಡಿ ಗುರುಗಳೇ, ವೈ ದಿಸ್ ಪಾರ್ಟಿನಲ್ಲಿ ಹಾಕಿಂಗು, ವೈ ದಟ್ ಅಂತ. 6 ವರ್ಷ ಅವನ ಹಿಂದ್ಗಡೆ ಯಾವ್ದೋ ಪಾರ್ಟಿನಲ್ಲಿ ಮಾಡಿದ್ದು. ಇದೇನು ತಲೆಗೆಟ್ಟಿದೆ ಮಗಳೇ ನಿನಗೆ? ಅದು ಯಾವ್ದು ಪಾರ್ಟಿನಲ್ಲಿ ಫೋಟೋಸ್ ತೆಗ್ದಿರೋದು ಖುಷಿಯಾಗಿ ಇಟ್ಕೊ, ಆ ಫೋಟೋ ಮಾತ್ರ ಇಟ್ಕೊಂಡಿದೆ. ಬೇರೆಯವ್ರ ಭುಜದ ಮೇಲೆ ಕೈ ಹಾಕಿರೋದು, ಇವ್ರ ಭುಜದ ಮೇಲೆ ಬೇರೆಯವ್ರ ಕೈ ಹಾಕಿರೋದು, ಇದು ಯಾವ್ದು ಇಲ್ಲ. ನೋ ಹಾಕೊಂಡು ಮನೆಯನ್ನ ರಣಾಂಗಣ ಮಾಡಿ ಇಟ್ಕೊಬಿಟ್ಟಿದ್ದಾರೆ. ಅದ್ರ ಮೇಲೆ ನೋಡ್ಬೇಕು ಆ ಪುಣ್ಯಾತ್ಮ ಮದುವೆಗೆ ಮೊದಲು ಯಾವುದೋ ಅಂತ ಏನೋ ಒಂದು ಕಥೆ ಅಂತ ಅದನ್ನ ಇಟ್ಕೊಂಡು ಅವನು ಕೂತಿದ್ದಾನೆ. ಅಯ್ಯೋ ಮಕ್ಕಳೇ, ಇದೇ ಆಗೋದು. ಒಂದು ಸ್ತ್ರೀಗಿರುವ ಅತಿ ದೊಡ್ಡ ಒಂದು ವೀಕ್ನೆಸ್ ಏನ್ ಗೊತ್ತಾ ನಿಮಗೆ ಮಕ್ಕಳೇ? ಬೇಜಾರು ಮಾಡ್ಕೋಬೇಡಿ. ನೀವ್ ಇಲ್ಲಿ ಹೋದ್ರೆ ಹುಲಿ ಹೋಯ್ತು ಅಂತೀರಾ, ಗೋಲಿ ಹೋದ್ರೆ ಬೆಟ್ಟ ಹೋಯ್ತು ಅಂತ ಇಟ್ಕೊಬಿಡ್ತೀರ ತಲೆನಲ್ಲಿ. ಅದಕ್ಕೆ ನಿಮ್ಮನ್ನ ಆ ಬೆಟ್ಟ ಗಿಟ್ಟ ಯೋಚನೆ ಮಾಡದೇ ಇರ್ಲಿ ಅಂತ ಒಂದು ವ್ರತ, ಒಂದು ಪೂಜೆ, ಹಿಂಗೇ ಮಾಡ್ಬೇಕು. ಮಗನ್ ನೋಡು, ಮೊಮ್ಮಗು ನೋಡು, ತೋಟ ನೋಡು, ಬರೋದ್ ನೋಡು, ಅದನ್ನ ನೋಡು. ಎಲ್ಲಿ ಟೈಮ್ ಇದೆ ಅದನ್ನೆಲ್ಲ ಯೋಚನೆ ಮಾಡೋಕೆ ಆ ತರ ಮಾಡಿಟ್ಟಿದ್ರು. ಎಲ್ಲ ಬಿಟ್ಬಿಟ್ಟಿದೀವಿ ಈಗ. ಯಾವ ಏಕಾದಶಿ ವ್ರತ, ಯಾವ ವರಲಕ್ಷ್ಮಿ ವ್ರತ, ಯಾವ ಗೌರಿ ಪೂಜೆ. ಹೋಗಿ ಗುರುಗಳೇ, ಮುಖದಲ್ಲಿ ಬೊಟ್ಟೆ ಇಡಲ್ಲ. ವ್ರತ ಎಲ್ಲಿ, ಪೂಜೆ ಎಲ್ಲಿ, ಇನ್ನೊಂದೆಲ್ಲಿ? ಯಾಕಂದ್ರೆ ವ್ರತ ಇದ್ದಾಗ ಉಪವಾಸ ಇದ್ದಾಗ ಏನು ತೋಚಲ್ಲ. ಪೂಜೆ ಮುಗಿದ್ರೆ ಸಾಕು, ರಾಮ 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 ರಾಮ, ದೇವಿ ದೇವಿ, ಕೃಷ್ಣ ಕೃಷ್ಣ, ಈ ತರ ಅಂತ ಕೂತಿರ್ತವೆ. ಗೊತ್ತಿತ್ತು ನಮ್ಮ ಹಿರಿಯರು ತಪ್ಪೇ ಅಲ್ಲ, ನಮ್ಮ ವೈದಿಕ ತಪ್ಪಲ್ಲ. ಇವತ್ತು ವೈದಿಕ ಬಿಟ್ಟು ನಿಂತಿದ್ದೇವೆ. ಎಲ್ಲರ ಮನೆಯಲ್ಲೂ ಒಂದು ಕಾಯಿಲೆ, ಎಲ್ಲರ ಮನೆಯಲ್ಲೂ ಒಂದು ಎಡವಟ್ಟು. ಅದನ್ನೇ ಇದೋಗ್ಬಿಡ್ತು, ಅದೋಗ್ಬಿಡ್ತು. ಜೋಟು ಕುಟುಂಬನೂ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ನಾನು ನಡೆದಿದ್ದೇ ದಾರಿ. ಹತ್ತಾಗ ಸಮಾಧಾನಕ್ಕೆ ಯಾರೂ ಇಲ್ಲ. ಕೋಪಗೊಂಡಾಗ ಕೈ ಹಿಡ್ದ ಆ ಕಡೆ ನಿಲ್ಸೋರಿಲ್ಲ. ಕನ್ಯಾ ರಾಶಿಗೆ ಈ ವಾರ ಆ ತರದ ಕೆಲವೊಂದು ಘಟನೆಗಳು, ಇನ್ನೊಂದು ವಿಚಿತ್ರವಾದಂಥ ಥಾಟ್ಸ್ಗಳು ಬರುತ್ತೆ. ಅದ್ರ ಕಡೆ ಗಮನ ಕೊಡದೆ, ಇಫ್ ಯು ಆರ್ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ವ್ಯಾಪಾರ, ಉದ್ಯೋಗ, ಕೇಶಾಲಂಕಾರ, ಗಾರ್ಮೆಂಟ್ಸು, ಬಟ್ಟೆಗಳು, ನಿಟ್ಟಿಂಗು, ಡಿಸೈನು, ಬೇಕರಿ, ತೋಟಗಾರಿಕೆ, ಹೂವು, ಹಣ್ಣು, ಅಲಂಕಾರ, ಒಪ್ಪ, ಓರಣ, ಎಂಟರ್ಟೈನ್ಮೆಂಟು, ಡಾನ್ಸು, ಮ್ಯೂಸಿಕ್ಕು, ಪೇಂಟಿಂಗು, ಚಿತ್ರಕಲೆ, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ ತುಂಬಾ ದೊಡ್ಡ ಅನುಕೂಲ, ಚೆನ್ನಾಗಿದೆ. ತುಲಾರಾಶಿ, ನಿಮಗೂ ಶುಕ್ರ ನಿಮ್ಮನೇಲೇ ಇದ್ದಾನೆ. ಅಯ್ಯೋ, ಅದು ಭಾರಿ ಡೇಂಜರು. ನೋಡಿ, ತುಂಬಾ ಸ್ವೀಟಿನ ಮನೆಗೆ ಹೋಗ್ಬಿಟ್ರೆ ನಾವೇನಾಗುತ್ತೆ ಹೇಳಿ, ಹಂಗೋಗಿ ಹಿಂಗೋಗಿ ಹಿಂಗ್ತೀನಿ, ಹಂಗೋಗಿ ಉಪ್ಪಿನಕಾಯಿ ಮನೆಯಲ್ಲಿ ಬಿಟ್ಬಿಟ್ಟು ಹಂಗೋಗಿ ಹಿಂಗೋಗಿ ತಿಂದು ಏನಾಗುತ್ತೆ, ಅಪೆಂಡಿಸು, ಅಲ್ಸರು, ಇನ್ನೊಂದಾಗುತ್ತೆ. ಕೆಲವ್ರು ಮೂಗ್ನಲ್ಲಿ ಬ್ಲಡ್ಡು, ಕೆಲವ್ರು ಮೋಷನಲ್ ಬ್ಲಡ್ಡು. ಸ್ವೀಟ್ ತಿಂತಾ ಇದ್ರೆ ಏನಾಗುತ್ತೆ ಹೇಳಿ? ವಾಂಛನೆ ಉಂಟಾಗತಕ್ಕಂಥ ಜಾಗದಲ್ಲಿದ್ರೆ ಏನಾಗುತ್ತೆ ಹೇಳಿ? ಮೊದಲೇ ಕೋತಿ ಮನಸ್ಸು ನಮ್ದು, ಮಹಾಕೋತಿ ನಮ್ಮ ಮನಸ್ಸು. ಹೆಂಡದಂಗಡಿಗೆ ಬಿಟ್ಬಿಟ್ರೆ ಪೂರ್ತಿ ಕುಡಿತಾ ಕೂತ್ಕೋತೀವಿ. ಜೂಜಾಡೋಕೆ. ಪುರುಷರಿಗೊಂದು ಸಮಸ್ಯೆ ಇದೆ, ಬೇಜಾರು ಮಾಡ್ಕೋಬೇಡಿ. ಅವ್ನು ಯಾವ್ದು ಹಿಡ್ಕೋತಾನೆ ಅದ್ರಲ್ಲೇ ಇರ್ತಾನೆ, ಅವ್ನಿಗೇನು ಗಮನ ಇರೋಲ್ಲ. ನೀವು ನೋಡಿ, ಯಾವ್ದು ಹಿಡ್ಕೋತಾನೆ ಏನಾದ್ರೂ ಒಂದು ಮಾಡೋದು. ಸ್ತ್ರೀಯರು ಯೋಚನೆ ಇಟ್ಕೋತಾರೆ, ಗಂಡಸ್ರು ಹಂಗಲ್ಲ, ಆ ಅಭ್ಯಾಸನ ಇಟ್ಕೋತಾರೆ. ಬೆಳಗ್ಗೆ ಕುಡಿಯೋದು ಗಂಡಸೆ, ಯಾವ ಹೆಣ್ಮಕ್ಳು ಕುಡಿಯಲ್ಲ. ಲಕ್ಷದಲ್ಲೋ ಕೋಟಿನಲ್ಲೋ ಒಬ್ರು ಈಗ ಕುಡಿತಾರೆ, ಲಕ್ಷದಲ್ಲೋ ಕೋಟಿಗಳಲ್ಲೋ ಯಾರೋ ಒಬ್ರು ಸ್ತ್ರೀ ಜೀವ ಈ ತರ ಅಡಿಕ್ಷನ್ ಉಂಟಾಗೋದು. ಆಮೇಲೆ ನೋಡಿ ಜೂಜು, ನೀವು ನೋಡಿ ಜೂಜ್ ಅಡ್ಡೆ ಮೇಲೆ ಹೋಗಿ ರೈಡ್ ಮಾಡಿದಾಗ ಸಿಕ್ಕಾಕೊಳ್ಳೋದೇ ಗಂಡಸರು. ಯಾವಾಗಲೂ ಒಂದ್ಸಲ ಕಾರ್ಡ್ ಆಡ್ತಾನ ಇಲ್ಲ, ಆಡ್
ಕುದುರೆ ರೇಸು, ಯಾರಾದ್ರೂ ಲೇಡೀಸ್ ಅಷ್ಟು ಜನ ಬರ್ತಾರೆ ನೋಡಿ, ಯಾರೋ ಒಬ್ರು ಎಂಟರ್ಟೈನ್ಮೆಂಟ್ ಒಬ್ರೋ ಇಬ್ರೋ. ನೀವು ನೋಡಿ ಈ ಅಡಿಕ್ಷನ್, ಗಾಂಜಾ, ಡ್ರಗ್ಸು, ಈ ಗಂಡಸ್ಗಿರತಕ್ಕಂತ ಒಂದು ದೊಡ್ಡ ದೌರ್ಬಲ್ಯ ಏನಂದ್ರೆ ಯಾವ್ದನ್ನ ಹಿಡ್ಕೋತಾನೆ ಅದನ್ನ ಮೆತ್ಕೋತಾನೆ, ಅದನ್ನೇ ಅಂಟ್ಕೊಂಡು ಯಾವ್ದೋ ಒಂದು ಪ್ರೀತಿ, ನನ್ನ ಪ್ರೀತಿ ಅವಳನ್ನ ಸಾಯಿಸೋವರೆಗೂ ಬಿಡಲ್ಲ. ಹೆಂಡ್ತಿನ ಮರ್ತ್ ಬಿಡೋದು, ಅಮ್ಮ ಅಪ್ಪನ್ ಮರ್ತ್ ಬಿಡೋದು, ಮಕ್ಕಳನ್ನ ಮರ್ತ್ ಬಿಡೋದು, ವಯಸ್ಸಿಗೆ ಬಂದಿರೋ ಮಕ್ಕಳನ್ನ. ಹೌದು, ಅದನ್ನ ಅಂಟ್ಕೊಂಡು ಕೂತ್ಕೋತಾನೆ, ಬಿಟ್ಬಿಡ್ತಾನೆ. ಇದನ್ನ ಈಗ ಹಿಡ್ಕೊಂಡಿದ್ದನ್ನ ಬಿಟ್ಬಿಡ್ತಾನೆ. ಗಂಡು ಬುದ್ಧಿ ಕಂಬ ಬುದ್ಧಿ ಅಂತಾರೆ. ಯಾವ ಕಂಬ ಕಂಡು ಕಾಲೆತ್ತದೆ. ಇದಿದೆ, ಬೇಜಾರು ಮಾಡ್ಕೋಬೇಡಿ, ಇದು ಸತ್ಯ. ಅದಕ್ಕೆ ಏನ್ ಮಾಡಿದ್ರು, ಗಂಡಿಗೆ ಉದ್ಯೋಗಂ ಪುರುಷ ಲಕ್ಷಣ. ಉದ್ಯೋಗ ಅಂದ್ರೆ ಬರೀ ಉದ್ಯೋಗ ಅನ್ಬೇಡಿ, ಮನೆ ನೋಡ್ಕೊಳ್ಳೋದು ಒಂದು ಉದ್ಯೋಗ, ಹೆಂಡತಿನ ನೋಡ್ಕೊಳ್ಳೋದು ಒಂದು ಉದ್ಯೋಗ, ಮಕ್ಕಳನ್ನ ನೋಡ್ಕೊಳ್ಳೋದು ಒಂದು ಉದ್ಯೋಗ. ಜವಾಬ್ದಾರಿಯೇ ಪುರುಷ ಲಕ್ಷಣ. ಅವ್ನ್ ಜವಾಬ್ದಾರಿ ಜವಾಬ್ದಾರಿ ಜವಾಬ್ದಾರಿ, ಬೇರೆ ಯೋಚನೆ ತಿರ್ಗೋ, ಸುಮ್ನಿರೋ, ಸಂಜೆ ಆಯ್ತು, ಹೆಂಡತಿ ಕಾಯ್ತಿರ್ತಾಳೆ, ಮಕ್ಕಳು ಕಾಯ್ತಿರ್ತಾಳೆ, ಸ್ಕೂಲ್ ಕರ್ಕೊಂಡು ಹೋಗ್ಬೇಕು, ಅವ್ರ ಫೀಸ್ ಕಟ್ಬೇಕು, ಮನೆ ಬಾಡಿಗೆ ಕಟ್ಬೇಕು, ಅವನನ್ನ ತುಂಬಿಸ್ತಾರೆ ಜವಾಬ್ದಾರಿಗಳು. ಅಪ್ಪನ್ ನೋಡ್ಬೇಕು, ಅಮ್ಮನ್ ನೋಡ್ಬೇಕು. ಇವತ್ತೆಲ್ಲಾ ಬಿಟ್ಬಿಟ್ಟು ಜೇಬ್ ತುಂಬಾ ದುಡ್ಡಲ್ವಾ, ಅವ್ರೇನ್ ಕೇಳತ್ ನನ್ಗೆ. ಇದು ತುಲಾರಾಶಿ ಈ ವಾರ ಆತರ. ಆನೆ ನಡೆದಿದ್ದೇ ದಾರಿ, ಜೇಬ್ ತುಂಬಾ ದುಡ್ಡು, ಇನ್ನೊಂದು ಸ್ವೀಟ್ ಅಂಗಡಿನಲ್ಲಿ ಕುತ್ಕೊಬಿಟ್ಟಿದ್ರೆ ಹಿಂಗೆ ಎತ್ತಿ 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 ಆರೋಗ್ಯ ಕೆಡ್ಸ್ಕೊಬಿಡ್ತೀರಿ, ಬುದ್ಧಿ ಕೆಡ್ಸುತ್ತೆ. 3ನೇ ಮನೇಲಿ ಬುಧ, ಅನಾರೋಗ್ಯ ಚಿಂತನಂ. ಸೂರ್ಯ ಬಲವಾಗಿದ್ದಾನೆ, ಅವನ್ ನಿಮ್ ಮಿತ್ರ ಅಲ್ಲ. ಕುಜ ಬೇರೆ ನಿಮ್ಮ ಈ ಸ್ಥಾನದಲ್ಲಿ ಕುಳ್ತಿದ್ದಾನೆ, ದಂಡ ಒಂದು ಇದು ಮಾಡತಕ್ಕಂಥದ್ದು. ಒಂಟಿ ಗುರು ಬೇರೆ, ಸಂಗಾತಿ, ಕುಟುಂಬ, ಪ್ರೀತಿ, ಪ್ರೇಮ, ಅನುರಾಗ, ಮಕ್ಕಳು, ಇದ್ರಲ್ಲಿ ಏನಾದ್ರೂ ಒಂದು ಹುಳಿ ತಂದಿಟ್ಕೊಬಿಡ್ತೀರ. ಸ್ವೀಟ್ ನೋಡಕ್ ಹೋಗಿ ಅದೇನೋ ಹೇಳ್ತಾರಲ್ಲ, ಕೆಲವ್ರು ಇದ್ದಾರೆ, ಯಾರೋ ಮೊನ್ನೆ ಪುಣ್ಯಾತ್ಮ ಹೇಳ್ತಿದ್ರು 4 ಮದುವೆ ಆಗಿದ್ದಾನೆ ಅಂತ. ಅಮ್ಮ ರಾಮಚಂದ್ರ, 2 ಮದುವೆನೇ ಆಟ ಬಾಂಬ್ ಕಂಡ್ರು ಅಂತ ಹೇಳ್ತಿರ್ತಾನೆ. 1ನೇ ಮದುವೆನೇ ಜೀವಾವಧಿ ಶಿಕ್ಷೆ. ಬೇಜಾರು ಮಾಡ್ಕೋಬೇಡಿ, ಫ್ಯಾಕ್ಟ್. ತುಂಬಾ ಜನ ಮದುವೆ ಆಗಿಲ್ಲ ಅಂತ ಬರ್ತಿರ್ತಾರೆ. ಒಬ್ಬ ನೋಡ್ಬೇಕು, ಮೊನ್ನೆ ನಾನು ಹೇಳಿದೆ ತಾಯಿಗೆ, ಅಮ್ಮ ನಿನ್ನ ಮಗನಿಗೆ ಮದುವೆ ಮಾಡಬೇಡ, ಅವನಿಗೆ ಹೆಣ್ಣಿನ ಬಗ್ಗೆ ಅವನ ಮನಸ್ಸಿನಲ್ಲಿ ಬೇರೆ ಆದಂತ ತಪ್ಪಾದ ಕಲ್ಪನೆಗಳಿದ್ದಾವೆ ಅಂತ. ಅಲ್ಲ, ಹಾಗೇನಿಲ್ಲ, ಅವ್ನ್ ಬೇಡ ಅಂತಾನೆ. ಅವನ ಸ್ನೇಹಿತರ ಮದುವೆಗಳಾಗಿ ಈ ತರ ಆಗಿದ್ದಂತೆ, ಆ ತರ ಆಗಿತ್ತ. ಅದೇ ಹೆಣ್ಣಿನ ಬಗ್ಗೆ ತಪ್ಪಾದ ಅವಗಾಹನೆ ಇದೆ ಅವನಿಗೆ. ಮದುವೆ ಮಾಡಿದ್ರೆ ಆ ಹುಡುಗಿನ ಕಣ್ಣೀರ್ ಹಾಕ್ಸೋದು ಇವನೇ. ಯಾರಾದ್ರೂ ಬಂದ್ರೆ ನೋಡಿ, ಮಾತಾಡಿ, ಒಪ್ಪಿ, ಅಯ್ಯೋ ಆ ತರದ ಕ್ಯಾರೆಕ್ಟರ್ ಇರೋರು ಇಲ್ಲ ಬಿಡಿ ಗುರುಗಳೇ ಅಂದ್ಬಿಟ್ಟ. ಇಂಥವ್ನು ಮದುವೆ ಮಾಡ್ತೀಯ ತಾಯಿ, ನೋಡಿ ಮಾಡು, ಕೇಳಿ ಮಾಡು. ಹೌದು, ಕಾಮಾಲೆ ರೋಗದವ್ರಿಗೆ ಊರೆಲ್ಲ ಕಾಮಾಲೆ ಕಾಣಿಸ್ತಂತೆ. ಜಾಗ್ರತೆ. ತುಲಾರಾಶಿ, ಕುಟುಂಬ, ಗೌರವ, ಇದೊಂದು ನೋಡ್ಕೊಳ್ಳಿ. ಇನ್ನು ವೃತ್ತಿಪರವಾಗಿ ಬ್ಯೂಟಿಫುಲ್ ಇಂಜಿನಿಯರಿಂಗ್ ಲೈನ್ ಅಲ್ಲಿ ಇದ್ದೀರಿ, ಫ್ಯಾಂಟಾಸ್ಟಿಕ್. ಎಕ್ಸ್ಪೋರ್ಟ್, ಇಂಪೋರ್ಟ್, ಟ್ರಾವೆಲ್, ಸ್ಟೋರ್ಸ್, ವೆಹಿಕಲ್, ಮೆಷಿನರಿ ರಿಪೇರ್, ಮೈನಿಂಗ್, ಡಿಗ್ಗಿಂಗ್, ಕ್ರಷರ್, ಈ ತರಕ್ಕೆ ಸಂಬಂಧಪಟ್ಟಂತದ್ದು, ಆಯಿಲ್ ಟ್ರೇಡಿಂಗ್, ಪೆಟ್ರೋಲ್ ಟ್ರೇಡಿಂಗ್, ಲಿಕ್ಕರ್ ಟ್ರೇಡಿಂಗ್, ಸ್ಟೀಲ್ ಟ್ರೇಡಿಂಗ್, ಈ ತರಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗವು ಅತ್ಯದ್ಭುತ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಸೂಪರ್. ಶುಕ್ರ 12ನೇ ಮನೆ, ಸೂರ್ಯ ಧನಸ್ಥಾನ. ಯಾರು ಎಡವಟ್ಟು ಅವನು ವಕ್ರ, ಏನು ತೊಂದರೆ ಇಲ್ಲ. ಒಂಥರ ವಕ್ರವಾಗಿ ಬಂದಿರತಕ್ಕಂಥ ಸಮಸ್ಯೆಗಳಿಗೆ ಯಾವುದೋ ಒಂದು ವ್ಯವಹಾರ, ಯಾವುದೋ ಒಂದು ತಲೆನೋವುಗಳಿಗೆ ದಾರಿ, ದಿಕ್ಕು ಸೂಚಿಸ್ತಕ್ಕಂಥ ಒಂದು ಅದ್ಭುತವಾದಂಥ ವಾರ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಕನ್ಸಲ್ಟೆಂಟ್, ಕಸ್ಟಮರ್ ಸರ್ವಿಸ್, ರೀಟೇಲ್, ಪರ್ಸೆಂಟೇಜ್ ಬಿಸ್ನೆಸ್ ಮಾಡ್ತಿದ್ದೀರಾ, ಕಮ್ಯುನಿಕೇಶನ್ ಬಿಸ್ನೆಸ್ ಮಾಡ್ತಿದ್ದೀರಾ, ಮಾಡೆಲಿಂಗ್ ಅಲ್ಲಿ ಇದ್ದೀರಾ, ಗೌರ್ಮೆಂಟ್ ಪ್ರಾಜೆಕ್ಟ್ಗಳಲ್ಲಿದ್ದೀರಾ, ಮೆಷಿನರಿ ಪ್ರಾಜೆಕ್ಟ್ಗಳಲ್ಲಿದ್ದೀರಾ, ಆಯಿಲು, ಸ್ಟೀಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಮೈನಿಂಗು, ರಿಯಲ್ ಎಸ್ಟೇಟು, ಡೆವಲಪ್ಮೆಂಟು, ಪ್ರಾಪರ್ಟಿ ಡೆವಲಪ್ಮೆಂಟು, ಮನೆ ಮಾರಾಟ, ಮನೆ ಬೀಳ್ಸೋದು, ಮನೆ ಕಟ್ಟೋದು, ಅದಕ್ಕೆ ಸಂಬಂಧಪಟ್ಟಂತ ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗು, ಸ್ಟ್ರಕ್ಚರಲ್ ಇಂಜಿನಿಯರಿಂಗು, ಈ ವಿಭಾಗಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ಅತ್ಯದ್ಭುತವಾದಂತ ಅಭಿವೃದ್ಧಿ ತೋರ್ತಕ್ಕಂಥ ವಾರಗಳು. ಇನ್ನು ವಿಶೇಷವಾಗಿ ಧನುಸ್ಸು ರಾಶಿ, ಸರ್ಕಾರಿ ಮಟ್ಟದ ಕೆಲಸ, ಸ್ವಂತ ವ್ಯಾಪಾರ, ಸ್ವಂತ ವ್ಯವಹಾರ ಅದ್ಭುತವಾಗಿದೆ. ಆದರೆ ಸಪ್ತಮಾಧಿಪತಿ ನಿಮ್ಮ ಮನೇಲಿ ಬಂದು ಕೂತಿದ್ದಾನೆ, ಹುಷಾರು. ವಕ್ರ ಬೇರೆ, ಎದುರುಗಡೆ ಅವ್ರು ನಂಬೋದು, ಅವರ ಪ್ರಚೋದನೆ, ಬುದ್ಧಿ, ಅವ್ರಿಗೆ ಎಷ್ಟು, ಅವ್ರಿಗೆ ಹಾಕಿ, ಅವ್ರು ಹಿಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ. ಅರೆ, ನಾವಿರೋದು ನಮ್ಮ ಜೇಬಲ್ಲಿ ಇರೋ 100 ರೂಪಾಯಿ ನಮಗ್ ತೃಪ್ತಿ. ಅವ್ರ ಜೇಬಲ್ಲಿ 1,00,000 ಇಟ್ಕೊಂಡಿದಾನೋ, ಅವ್ನ್ ದೋಚ್ ತಗೊಂಡೋದ್ನೋ, ತಲೆ ಕೆಡಿಸಿ ತಗೊಂಡೋದ್ನೋ, ಇಲ್ಲ ಮೋಸ ಮಾಡಿ, ನಮಗೆ ಯಾಕೆ ಬೇಕು? ಆರ್ ವಿ ನಾಟ್ ಹ್ಯಾಪಿ ವಿತ್ ಮೈ 100 ರೂಪೀಸ್? ನಮಗೆ ದೈವ ಒಂದು ಸಂಪಾದನೆ ಕೊಟ್ಟಿದೆ ಮಕ್ಕಳ. ಇನ್ನೊಬ್ರು ಸಂಪಾದನೆ ನೋಡೋದು, ಇನ್ನೊಬ್ರು ಹಂಗೆ, ನನ್ನ ಫ್ರೆಂಡು ದೊಡ್ಡ ಕಾರಲ್ಲಿ ಓಡಾಡ್ತಿದ್ದಾನೆ ಗೊತ್ತಾ,
ಇರ್ಲಿ, ನಾನು ಸೈಕಲ್ ಎಲ್ಲ ಓಡಾಡ್ತಿದ್ದೆ. ನನ್ನ ಸ್ನೇಹಿತನ ಹತ್ರ ಸೈಕಲ್ ಇತ್ತು, ನನ್ನ ಹತ್ರ ನೀವು ನಂಬೋಲ್ಲ ಸೈಕಲ್ ಕೂಡ ಇರ್ಲಿಲ್ಲ. ಇವತ್ತು ಮಾತಾಡ್ತಾರೆ ಸ್ನೇಹಿತರು ಏನೋ ಅದು ಇದು ಅಂತ, ಅದರ ಹಿಂದ್ಗಡೆ 30 ವರ್ಷಗಳ ಪರಿಶ್ರಮ ಇದೆ. ಇಟ್ ಇಸ್ ನಾಟ್ ಹ್ಯಾಪನ್ ಇನ್ ಅ ಡೇ. ಇಷ್ಟು ದೊಡ್ಡ ಕೋಟೆ, ಹೆಸರು, ಕೀರ್ತಿ, ಇಷ್ಟು ದೊಡ್ಡ ನಿಮ್ಮನ್ನ ರಾಮರನ್ನ ನಾನು ಒಲಿಸ್ಕೊಂಡಿದ್ದೇನೆ ಅಂದ್ರೆ ಹನುಮೋಪಾಸನೆ ಕಾರಣ. ಸೊ ಧನುಸು ರಾಶಿ ಆ ತರದಿದೆ. ಎದುರುಗಡೆ ಅವ್ರ ಬಗ್ಗೆ ಯೋಚಿಸ್ಬೇಡಿ, ಎದುರುಗಡೆ ಅವ್ರ ಬಗ್ಗೆ ಯೋಚನೆ ಮಾಡಿ ವ್ಯವಹಾರ ಮಾಡಿ. ನಂಬಲೇಬೇಡಿ ಬುಧ ವಕ್ರ ಇದಾನಂದ್ರೆ ಎದುರುಗಡೆ ಅವನು ಅತಿ ಲಾಭ, ಅತಿಯಾದ ಲೆಕ್ಕಾಚಾರ, ಅತಿಯಾದ ಒಂದು ದುಡ್ಡು ವ್ಯವಸ್ಥೆ, ಇನ್ನೊಂದು ಏನೋ ಒಂದ್ರಲ್ಲಿ ಇದ್ದಾನೆ. ವೆರಿ ಕೇರ್ಫುಲ್. ಕಸ್ಟಮರ್ ಸರ್ವಿಸ್, ಮಾರ್ಕೆಟಿಂಗ್, ಸೇಲ್ಸ್, ಇನ್ಶೂರೆನ್ಸ್ ಏಜೆಂಟ್ಸ್, ಅಕೌಂಟಿಂಗ್, ಬ್ಯಾಂಕಿಂಗ್, ಫೈನಾನ್ಸ್, ಲೋನ್ಸ್ ಕೊಡಿಸೋದು ತಗೊಳ್ಳೋದು, ಕಮಿಷನ್ ಏಜೆಂಟ್ಗಳಾಗಿ ಕೆಲಸ ಮಾಡೋದು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡತಕ್ಕಂಥದ್ದು, ಸರ್ಕಾರಿ ಮಟ್ಟದ ಪ್ರಾಜೆಕ್ಟು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಅತ್ಯದ್ಭುತ ಅಭಿವೃದ್ಧಿ. ಆದರೆ ಕುಜ 12ನೇ ಮನೆಯಲ್ಲಿರೋದ್ರಿಂದ ಭೂಮಿಗೆ ಸಂಬಂಧಿತ ವೃತ್ತಿ, ವ್ಯಾಪಾರ, ಉದ್ಯೋಗ, ರಿಯಲ್ ಎಸ್ಟೇಟ್ ಇರ್ಬೋದು, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಅಲ್ಲೇನೋ ಒಂದು ಪೊಲೀಸ್ ಅಧಿಕಾರಿಗಳಿಗೆ ದಿಢೀರ್ ಸ್ಥಳ ಬದಲಾವಣೆ, ಅವಮಾನ, ಅಪಮಾನ ಇವುಗಳು ಬರತಕ್ಕಂಥದ್ದುಂಟು. ಎಚ್ಚರಿಕೆ. ಇನ್ನು ಮಕರ ರಾಶಿ, ಕೇಂದ್ರಾಧಿಪತಿ, ಕೇಂದ್ರದಲ್ಲಿ ಶುಕ್ರ, ಕುಜ 11ನೇ ಮನೆ, ಸೂರ್ಯ 12ನೇ ಮನೆಗೆ ಬಂದ್ಬಿಟ್ಟಿದ್ದಾನೆ. ಸೂಪರ್. ಅಷ್ಟಮಾಧಿಪತಿ 12ನೇ ಮನೆಗೆ ಬಂದಾಗ ವಿಪರೀತ ರಾಜಯೋಗಗಳು, ಸುತ್ತಾಟ, ಪ್ರಯಾಣ, ಓಡಾಟ, ಲೆಕ್ಕಾಚಾರ ಇದೆಲ್ಲವೂ ನಡೆಯತಕ್ಕಂಥದ್ದಾಗುತ್ತೆ. ಆಗದ ಕೆಲಸಗಳು ನಡೆಯತಕ್ಕಂಥದ್ದಾಗುತ್ತೆ. ಆದರೆ ತಂದೆಯ ಆರೋಗ್ಯ, ತಾಯಿಯ ಆರೋಗ್ಯ, ಒಡ ಹುಟ್ಟಿದವರ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯ ಇವುಗಳಲ್ಲಿ ಒಂದ್ ಸ್ವಲ್ಪ ಎಳೆದಾಟ ಆಗತಕ್ಕಂಥದ್ದುಂಟು. ಎಚ್ಚರಿಕೆ. ಇವುಗಳಲ್ಲಿ ಎಳೆದಾಟ ಉಂಟು. ಜಾಗರೂಕತೆ. ತಂದೆ ನೋಡ್ಕೊಳ್ಳಿ. ನೋಡಿ, ನಾವ್ ಏನ್ ಗೆದ್ದು ಏನ್ ಪ್ರಯೋಜನ ಮಕ್ಳೇ? ನಮ್ಮ ಮನೆಯವ್ರು ನೆಮ್ಮದಿಯಾಗಿಲ್ಲ. ನೋಡಿ, ನಾವ್ ಎಲ್ಲೇ ಹೋದ್ರು, ಎಷ್ಟೇ ದೂರ ಇದ್ರು, ನಮ್ದು ಅಂತ ಒಂದ್ ಮನೆ, ಕುಟುಂಬ, ಒಂದ್ ಬದುಕು, ಒಂದ್ ಕೆಲಸ, ಅಂಗೈಯಗಲದ ಸಂಪಾದನೆ ಅನ್ನೋದಿದೆ. ನಾವು ಮಾತ್ರ ಚೆನ್ನಾಗಿದ್ದೇವೆ, ನನ್ನ ಅಣ್ಣ ಚೆನ್ನಾಗಿಲ್ಲ, ನಮ್ಮ ಅಪ್ಪಯ್ಯ ಚೆನ್ನಾಗಿಲ್ಲ, ಅಪ್ಪನ ಹತ್ರ ಚೆನ್ನಾಗಿಲ್ಲ, ಅಪ್ಪನ ಹತ್ರ ನಮ್ಗೆ ಈಗೋ, ಅಮ್ಮನ ಹತ್ರ ಈಗೋ, ಹೆಂಡತಿ ಹತ್ರ ಈಗೋ, ಗಂಡನ ಹತ್ರ ಈಗೋ. ಏನ್ ಪ್ರಯೋಜನ ಮಕ್ಕಳೇ? ಸರಿ, ದೋಚಿ ತಿಂದ್ರಿ, ಮನೆ ಯಾರೋ ಪುಣ್ಯಾತ್ಮ ಮದುವೆ ಮಾಡ್ತಾನೆ, ಮಗಳ ಮದ್ವೆನ ತಮ್ಮನ್ ಕರಿಯಲ್ಲ, ಇವನ ಮನೆ ಬಂಗಾರ ಆಗೋಗ. ನಾನ್ ಆಶ್ಚರ್ಯ, ಏನೋ ಇದು, ಇನ್ನೊಬ್ಬ ನೋಡ್ಬೇಕು. ಮಕ್ಕಳ ಮದುವೆ ಎಲ್ಲ ಮಾಡಿದ್ದೇನೆ, ಅಕ್ಕ ತಂಗಿನ ಕರೆದು ಅರ್ಶನ ಕುಂಕುಮ ಕೊಟ್ಟಿಲ್ಲ, ಇವನ್ ಮನೆ ಬಂಗಾರ ಆಗೋಗ. ಚೆನ್ನಾಗಿದ್ದಾರೆ ಯಾರಾದ್ರು? ಮಗನಿಗೆ 2 ಡೈವರ್ಸ್, 2ನೇ ಮಗ ಮನೆ ಹೊಡೆದೋದ. ಮಗಳದ ಕತೆ ಅದು 3 ದಾರಿ ಕತೆ. ಅದನ್ನ ನೋಡ್ಲಾರ್ದೆ ಇವನು ಡಮಾಲ್ ಕತೆ. ಎಂತೆಂತ ಜಾತಕ ನೋಡಿದ್ದೇನೆ ಗೊತ್ತಿಲ್ಲ. ನಾನು ಹೇಳಿದೆ, ಈ ಮನೇಲಿ ಒಂದು ದೊಡ್ಡದಾದಂತ ತಪ್ಪಾಗಿದೆ, ಈ ಮನೆ ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ನಿನ್ನ ಗಂಡ ಅಂತ. ಅವ್ರ ಯೋಗ್ಯತೆ ಎಲ್ಲ ಗುರುಗಳೇ, ನಾವ್ ಎಂತ ಯೋಗ್ಯತೆ? ನಿನ್ ಗಂಡ ಇದಾನಮ್ಮ ಅಂದೆ. ಆ ಮಾತು ಮುಗಿಯೋಕ್ ಮೊದಲೇ ಯೋಗ್ಯತೆ ಮಾತಾಡ್ತೀಯ ನೀನು? ದೈವ ಯೋಗವನ್ನೇ ಕಿತ್ಕೊಬಿಟ್ಟಿದ್ದಾನೆ. ಮುಖ್ಯವಾಗಿ ಯಾವ್ದು ಸ್ತ್ರೀಗಿರ್ಬೇಕು ಅದನ್ನೇ ಕಿತ್ಕೊಬಿಟ್ಟಿದ್ದಾನೆ, ಗಂಡನನ್ನ. ಡಮಾಲು ಅವನು. 48ನೇ ವಯಸ್ಸಿಗೆ ಡಮಾಲು. ಕೋಟಿ ಸಂಪಾದಿಸಿ ಏನ್ ಪ್ರಯೋಜನ? ಅಕ್ಕ ತಂಗಿರ್ ಕರೆದು ಹಣ್ಣು ಕಾಯಿ ಹೂವು ಕೊಟ್ಟು ಏನೋ ಒಂದ್ ಮಾತು, ಏನೋ ಒಂದ್ ಸ್ವೀಟು, ಏನೋ ಒಂದ್ ಭಾವ, ಒದ್ದುಲೆ ಮುಖ ಹೆಂಗಾಗ್ಬಿಡ್ತು. ಏನವ ಮಾತಾಡ್ತಿ? ಅವನಿಗಂತೂ ಪ್ರಜ್ಞೆ ಇಲ್ಲ. ಅತ್ತಿಗೆ ಅಂದ್ರೆ ಏನಂತ ಗೊತ್ತಾ? ತಾಯಿಗೆ ಮೀರಿದಂತವಳು. ಆ ಮಕ್ಕಳು ಏನ್ ಮಾಡಿದ್ರು ಎದೆಲ್ಲ ಹಾಕೋಬೇಕು. ನಿನ್ನ ಗಂಡ ಏನೋ ಮಾಡ್ದ, ಎಡವಟ್ಟ, ಹೊರಟ, ಒಡ್ಡ, ಬಿಡು. ನೀನು ನಿಂತೀಯ, ನೀನ್ ಜ್ಞಾಪಕ ಮಾಡಿದ್ಯಾ, ಹೋಗ್ಲಿ. ಅವನೇನ್ ಕಟ್ಟಾಕಿದ್ನ, ಹೋಗಿ ನೋಡ್ಬೇಡ ಅಂತ. ಅವನನ್ನ ಕಟ್ಟಾಕಿರೋದೇ ನೀನು, ಸ್ವಾರ್ಥಿ. ಅವ್ರ ಯೋಗ್ಯತೆ ಇದೆಯಾ? ಹೌದು, ಅವ್ರು ಬಡವರು, ಗುಡಿಸ್ಲಲ್ಲಿದ್ದಾರೆ, ನಿಜವೇ. ಹೆಣ್ಮಕ್ಳು ಯಾರು ಆಸ್ತಿಗೆ ಬರೋಲ್ಲ. ನನ್ನ ಅಕ್ಕ ತಂಗಿರ್ ನೋಡಿದ್ದೇನೆ ನಾನು. ಅಣ್ಣ ನೀನ್ ಚೆನ್ನಾಗಿರು ಅಷ್ಟೇ. ಏನೋ ಒಂದ್ ಇದ್ರೆ ಮಾಡ್ತಾನೆ ಬಿಡು ನಮ್ಮಣ್ಣ, ಅಷ್ಟೇ ಒಂದಿರೋದು. ನಾನಾಗ್ ಕರೆದು ಅವ್ರಿಗೊಂದು ಹಣ್ಣು ಹೂವು ಕೊಟ್ಟಿರೋದು. ಸತ್ಯ ಹೇಳ್ತಾನೆ ಮಕ್ಕಳ, ಒಂದು ದಿನ ಬಯಸಿದವರಲ್ಲ, ಒಂದು ದಿನ ಕೇಳಿದವರಲ್ಲ. ಕರುನಾಡ ಸಂಪ್ರದಾಯದ ಅಕ್ಕ ತಂಗಿರ್ನ ಎತ್ಕೊಂಡಿದ್ದಾನೆ, ಜೊತೆಯಲ್ಲಿದ್ದಾರೆ. ನನಗ್ ಗೊತ್ತಿದೆ ನಮ್ಮ ಅಕ್ಕ ತಂಗಿರು ನೀವೆಲ್ಲ ಹೇಗೆ ಅಂತ. ಇಂಥ ಹೆಂಗಸರುಗಳು ಇರ್ತಾರೆ. ಅದಕ್ಕೆ ನೋಡಿ, ದೈವ ನಿನ್ನ ಮಗನಿಗೆ 2 ಮದುವೆ, 2 ನುಚ್ಚಾನೂರ, 2ನೇ ಸೊಸೆ ತಂದೆ ಇದಾಳ. ಮಗಳು ಬಾಳು 3 ಬಾಳಾಗಿದೆ. ನೀ ಯಾವ ಈ ವಜ್ರದ ನೆಕ್ಲೆಸ್ ಹಾಕೊಂಡು ಫೋಸ್ ಕೊಟ್ಕೊಂಡು ಕುತ್ಕೋತೀಯ ತಾಯಿ? ನೀನು ನಿನ್ನ ಯೋಗ, ನಿನ್ನ ಯೋಗ್ಯತೆ ಇದೆಯಾ ಅಂತ ಮಾತಾಡ್ತೀನಿ ನೋಡಿ.
ದಿಸ್ ವಿಲ್ ಹ್ಯಾಪನ್. ಮಕರಂ ಜಾಗ್ರತೆ. ಇಂಥ ವ್ಯಕ್ತಿಗಳು ಅದೆಲ್ಲ ಬಿಟ್ಬಿಡಿ. ಕಲಾ ಮಾಧ್ಯಮದಲ್ಲಿದ್ದರೆ ಭೂಮಿ, ರಿಯಲ್ ಎಸ್ಟೇಟು, ಇಂಟೀರಿಯರು, ಪೌರೋಹಿತ್ಯ, ಆಚಾರ್ಯ, ದೊಡ್ಡ ದೊಡ್ಡ ಟ್ರಸ್ಟ್ಗಳು, ಫೌಂಡೇಶನ್ಗಳು, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು, ದೊಡ್ಡ ದೊಡ್ಡ ವೇರ್ ಹೌಸ್ ಮ್ಯಾನೇಜ್ಮೆಂಟು, ರಿಟೇಲ್ ಮ್ಯಾನೇಜ್ಮೆಂಟು, ಫ್ಯಾಕ್ಟ್ರಿಗಳು, ಈ ಥರದನ್ನ ನೋಡ್ಕೊಳ್ಳೋದು, ಮಾಡೋದು, ನಡೆಸ್ತಿರೋದು, ವ್ಯವಹಾರಗಳಲ್ಲಿ ತೊಡಸ್ಕೊಂಡಿದ್ರೆ ಕೈ ತುಂಬಾ ಬುದ್ಧಿ. ಆದರೆ ಮೋಸ ಮಾಡಿ ಸಂಪಾದಿಸಿದ್ರೆ ಮಾತ್ರ ಸೂರ್ಯ 12ನೇ ಮನೆ, ಅಂಡಿಗೆ ಬೆಂಕಿ ಇಡ್ತಾನೆ, ಬೇಜಾರು ಮಾಡ್ಕೋಬೇಡಿ, ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ. ಸಿಕ್ಕಾಬಟ್ಟೆ ಟ್ಯಾಕ್ಸ್ ಬಿಡಿ. ಅವರು ಹೇಳಿದ್ನಲ್ಲ, ಸಾಲ ನಾವು ಮಾಡೇ ಇಲ್ಲ, ಇವ್ರ ಸಾಲದ ಹೆಸರಿನಲ್ಲಿ ತಗೊಂಡು ಅಭಿವೃದ್ಧಿ ಅಂತಾರೆ, ಆ ದುಡ್ಡೇ ಬಂದಿಲ್ಲ. 1 ಲಕ್ಷ ಕೋಟಿ ತೆಗೆದು 5,000 ಕೋಟಿ ಬರುತ್ತೆ ಅಂತ ಹೇಳ್ತಾರೆ. ಪ್ರಾಜೆಕ್ಟ್ ಮಾಡಿ 7 ವರ್ಷ ಆಗಿದೆ, ಪ್ರಾಜೆಕ್ಟ್ ದುಡ್ಡು ಬಂದಿಲ್ಲ, ಪ್ರಾಜೆಕ್ಟ್ ಬಂದ್ ದುಡ್ಡು ಎಲ್ಲೋಯ್ತು ಗೊತ್ತೇ ಇಲ್ಲ, ಪ್ರಾಜೆಕ್ಟೇ ಆಗಿಲ್ಲ. 1 ಲಕ್ಷ ಕೋಟಿ, 1 ಲಕ್ಷ ಕೋಟಿ ನೆನ್ಪಿಟ್ಕೊಳ್ಳಿ. ನಿಮ್ಗೆ ಹೇಳ್ಬಾರ್ದು ಯಾವ ತರ ಸಾಲ ಹೇಳ್ಬಿಟ್ಟು ತಗೋಬರ್ತಾರೆ ಅಂದ್ರೆ 5,000 ಸಾವಿರ ಕೋಟಿ ಮಿನಿಮಮ್ ಅಂದ್ರೂ ಪಬ್ಲಿಕ್ ಇಂದ ಬರುತ್ತೆ, ಆ ನೀರಿಂದ, ಪವರ್ ಇಂದ, ಇದರಿಂದ ಅಂತಾರೆ. ನಾ ಗರ್ಕ, ನಾ ಘಾಟ್ಕ, ನಾ ರಸೋಯಿಕ, ನಾ ಕಿಸಿಕ, ನಾ ಗಮಕ, ಎಲ್ಲಿ ಹೋಯ್ತು ಗೊತ್ತಿಲ್ಲಕ್ಕ. ಆದ್ರೆ ಅವರ ಆಸ್ತಿಗಳು ನೋಡಿ ಪ್ರಭುಗಳೇ, ಇದು ಮಕರಂ ಜಾಗ್ರತಂ. ಕುಂಭರಾಶಿ. ಶುಕ್ರ ಭಾಗ್ಯಸ್ಥಾನ, ಕುಜ ಬ್ಯೂಟಿಫುಲ್ ಚೆನ್ನಾಗಿದ್ದಾನೆ. ಸೂರ್ಯ 11ನೇ ಮನೆ, ವ್ಯವಹಾರಗಳು ಕೈ ಇಡ್ತವೆ. ಅದ್ಭುತ. ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವ್ಯವಸ್ಥೆ, ಪ್ರಾಪರ್ಟಿ, ಯಾವುದೋ ಒಂದು ತಕರಾರುಗಳು, ಫೈನಾನ್ಷಿಯಲ್ ತಕರಾರುಗಳು, ಈ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ದೀರಾ, ಲೀಗಲ್ ಆಫೀಸರ್ ಆಗಿದ್ದೀರಾ, ಲಯಸನ್ ಆಫೀಸರ್ ಆಗಿದ್ದೀರಾ, ಈ ಒಂದು ಲೀಗಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಪೊಲೀಸ್ ಆಗಿದ್ದೀರಾ, ಡಿಫೆನ್ಸ್ ಆಗಿದ್ದೀರಾ, ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಇದ್ದೀರಾ, ರಕ್ಷಣಾ ಇಲಾಖೆಯಲ್ಲಿ ಇದ್ದೀರಾ, ಅಗ್ನಿಶಾಮಕ ದಳದಲ್ಲಿದ್ದೀರಾ, ಎಲೆಕ್ಟ್ರಿಸಿಟಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತ ವ್ಯಾಪಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ತುಂಬಾ ದೊಡ್ಡ ದೊಡ್ಡ ಬಿಲ್ಡಿಂಗು, ಸ್ತ್ರೀಯರಿಗೆ ಸಂಬಂಧಿತ ವ್ಯಾಪಾರ, ವೃತ್ತಿ, ಉದ್ಯೋಗ, ಮಾಂಸೋತ್ಪನ್ನ, ಎಕ್ಸ್ಪೋರ್ಟ್, ಇಂಪೋರ್ಟ್, ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ಇನ್ಶೂರೆನ್ಸ್, ಬ್ಯಾಂಕಿಂಗ್, ಫೈನಾನ್ಸ್, ಇವುಗಳಿಗೆ ಸಂಬಂಧಿತ ವೃತ್ತಿ, ವ್ಯಾಪಾರ, ಉದ್ಯೋಗ ಅತ್ಯದ್ಭುತವಾಗಿರತಕ್ಕಂತ ಒಂದು ವಾರವಾಗಿರುತ್ತೆ. ಚೆನ್ನಾಗಿದೆ, ಬ್ಯೂಟಿಫುಲ್, ಗೋ ಹೆಡ್. ಇನ್ನು ವಿಶೇಷವಾಗಿ ಮೀನರಾಶಿ. ಸಪ್ತಮಾಧಿಪತಿಯ ವಕ್ರ, ಲಗ್ನದಲ್ಲಿ ರಾಹು, ಗುರು ಬೇರೆ ವಕ್ರ, ಭಾಗ್ಯದಲ್ಲಿ ಕುಜ ತುಂಬಾ ಚೆನ್ನಾಗಿದ್ದಾನೆ, ಸೂಪರ್. ಆದ್ರೆ ಸಪ್ತಮಾಧಿಪತಿ ವಕ್ರ ಇರೋದ್ನ ಸ್ವಲ್ಪ ಜಾಗ್ರತೆ. ಕೊಡೋದು, ತಗೊಳ್ಳೋದು, ಮಾಡೋದು, ಸ್ನೇಹಿತರು, ಆತ್ಮೀಯರು, ಬಂಧುಗಳು, ಸಂಗಾತಿ, ಅಕ್ಕ, ತಂಗಿ, ಅತ್ತೆ, ಚಿಕ್ಕತ್ತೆ, ಚಿಕ್ಕಮ್ಮ, ದೊಡ್ಡಮ್ಮ, ಈ ತರದ್ದು. ಅಲ್ಲೆಲ್ಲೋ ಗಂಡನ ವಿಚಾರ, ಹೆಂಡತಿ ವಿಚಾರ. ಯಾಕಂದ್ರೆ ಸಪ್ತಮಾಧಿಪತಿ ವಕ್ರ, ಅವ್ನು ಮಾಡೋದೆಲ್ಲ ಉಲ್ಟಾ ಕಾಣಿಸುತ್ತೆ, ಆಕೆ ಮಾಡೋದೆಲ್ಲ ಉಲ್ಟಾ ಕಾಣಿಸುತ್ತೆ. ನಾನು ಏನ್ ಹೇಳಿದ್ರು ಅರ್ಥ ಮಾಡ್ಕೋತಿಲ್ಲ ಅಂತ ಅನ್ಸುತ್ತೆ. ಯಾವುದೋ ತಪ್ಪುಗಳನ್ನ ಹುಡ್ಕೋದು, ಇಲ್ಲದನ್ನ ಹುಡ್ಕೋದು, ಈ ತರದ ಭಾವಗಳನ್ನ ಉಂಟು ಮಾಡತಕ್ಕಂಥದ್ದಾಗುತ್ತೆ. ಜಾಗರೂಕತೆ. ಮಿಕ್ಕಂತೆ ವಾವ್, ಚಂದ್ರ ಉಚ್ಚಂಗತ, ಕುಜನ ದೃಷ್ಟಿ, ಶಶಿಮಂಗಳ ಯೋಗ, ಕೇಂದ್ರದಲ್ಲಿ ಸೂರ್ಯ, ಹೋಟೆಲು, ರತ್ನಗಳು, ಆಭರಣ, ಮೈನಿಂಗು, ಬೋರ್ವೆಲ್ ಹಾಕ್ಸೋದು, ಹೈನುಗಾರಿಕೆ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಸಕ್ಕರೆ, ಬೆಳ್ಳಿ, ಮುತ್ತು, ರತ್ನಗಳ ವ್ಯಾಪಾರ, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಇವುಗಳಿಗೆ ಸಂಬಂಧಪಟ್ಟಂತ ವ್ಯವಹಾರ, ಲೇಬರ್ ಮ್ಯಾನೇಜ್ಮೆಂಟ್, ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್, ಡಿಫೆನ್ಸ್ ಮ್ಯಾನೇಜ್ಮೆಂಟ್, ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳನ್ನ ಕ್ರಶ್ ಮಾಡ್ತಕ್ಕಂಥ ಕ್ರಷರ್ಸ್ ಇಟ್ಕೊಂಡಿರ್ತಕ್ಕಂಥದ್ದು, ರಸ್ತೆ ಕಾಮಗಾರಿಗೆ ಸಂಬಂಧಿತ ವೃತ್ತಿ ಉದ್ಯೋಗಗಳನ್ನ ತೊಡಗಿಸ್ಕೊಂಡಿರ್ತಕ್ಕಂಥದ್ದು, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು, ತುಂಬಾ ದೊಡ್ಡ ದೊಡ್ಡ ಮಧ್ಯವರ್ತಿಯ ಕೆಲಸಗಳು ಮಾಡಿಸ್ತಕ್ಕಂಥದ್ದು, ಬಿಸ್ನೆಸ್ ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ವ್ಯವಹಾರಗಳಲ್ಲಿ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಒಂದು ವಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಾಮಿ ಶಂಕರ.